ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2023 ಫೆಬ್ರವರಿ ತಿಂಗಳ 12ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶುಭಕೃತು ನಾಮ ಸಂವತ್ಸರೆ ಉತ್ತರಾಯಣಿ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷದ ಸಪ್ತಮಿಯ ತಿಥಿ ಈ ದಿನ ಇದೆ. ಈ ದಿನದ ನಕ್ಷತ್ರ ಸ್ವಾತಿ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:44, ಸೂರ್ಯಾಸ್ತ ಸಂಜೆ 6:23. ಈ ದಿನದ ಕರಣ ಪೂರ್ವಕರಣ ವಣಿಜ. ಇದು ಈ ದಿನ ಬೆಳಿಗ್ಗೆ 9:49 ಇರಲಿದೆ. ನಂತರ ಉತ್ತರ ಕರ್ಣ ಭದ್ರ ಅಥವಾ ವಿಷ್ಟಿ ಆರಂಭ ಆಗುತ್ತೆ. ಈ ದಿನದ ಯೋಗ ಗಂಡ ಯೋಗ. ದಿಕ್ಷೂಲೆ ಪಶ್ಚಿಮ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ತುಲಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:02 6:30 ಗುಳಿಕ ಕಾಲ ಈ ದಿನ ಅಪರಾಹ್ನ 3:34 5:02 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:38 2:06 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಸಂಜೆ 4:39 5:24 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸವನ್ನು ಈ ದುರ್ಮುಹೂರ್ತದಲ್ಲಿ ಆರಂಭ ಮಾಡಿದ್ರೂ ಅದರಿಂದ ಬರುವಂಥ ಫಲಿತಾಂಶಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಮಧ್ಯಾಹ್ನ 12:13 12:57 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಸಂಜೆ 6:24 ರಾತ್ರಿ 7:21 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ ಅಂತ ಹೇಳಿದ್ರೆ ರಾಜನೀತಿಗೆ, ಆಡಳಿತಕ್ಕೆ, ಸರ್ಕಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ರಾಜಕೀಯ ಕೆಲಸ ಕಾರ್ಯಗಳಿಗೆ ತುಂಬ ಶುಭ ಉಂಟಾಗುತ್ತೆ. ಹಾಗಾಗಿ ರಾಜಕಾರಣಿಗಳಿಗೆ ಈ ದಿನ ಅಂದರೆ ಈ ರವಿವಾರದ ದಿನ ಅತ್ಯಂತ ಉತ್ತಮವಾದಂಥ ಸ್ಥಾನಮಾನ ಸಿಕ್ಕುವಂಥ ದಿನ. ನಿಮ್ಮ ಪ್ರಯತ್ನಗಳು, ನಿಮ್ಮ ಜನಸೇವೆ ಜನಮಾನಸಕ್ಕೆ ಮುಟ್ಟುವಂಥದ್ದು. ಹಾಗೆ ರಾಜಕೀಯ ವ್ಯಕ್ತಿಗಳಿಂದ ನಿಮಗೆ ಯಾವುದೇ ರೀತಿಯ ಸಹಾಯ ಸಹಕಾರಗಳು ಬೇಕಾಗಿದ್ದರೂ ಕೂಡ ಈ ದಿನ ನೀವು ಪ್ರಯತ್ನ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಸರ್ಕಾರಿ ಕೆಲಸಗಳಿಗಾಗಲಿ ರಾಜಕೀಯ ಕೆಲಸಗಳಿಗಾಗಲಿ ಈ ದಿನ ಉತ್ತಮ ಫಲಿತಾಂಶಗಳನ್ನು ತಂದುಕೊಡುವಂಥ ದಿನ. ಹಾಗೆ ಈ ದಿನ ಇರುವಂಥ ಗುರುಹೋರ ಇದು ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಎಲ್ಲ ಕೆಲಸ ಕಾರ್ಯಗಳನ್ನು ನೀವು ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ಈ ಗುರುಹೋರ ಈ ದಿನ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ
ಬೆಳಿಗ್ಗೆ 11 ಗಂಟೆ 35 ನಿಮಿಷದಿಂದ 12 ಗಂಟೆ 33 ನಿಮಿಷದವರೆಗೆ, ಹಾಗೆ ಸಂಜೆ 6 ಗಂಟೆ 24 ನಿಮಿಷದಿಂದ 7 ಗಂಟೆ 25 ನಿಮಿಷದವರೆಗೆ, ಇನ್ನು ರಾತ್ರಿ 1 ಗಂಟೆ 35 ನಿಮಿಷದಿಂದ ರಾತ್ರಿ 2 ಗಂಟೆ 36 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಹಾಗೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳು ಈ ಶನಿ ಹೋರಾದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಮುಂದುವರಿಸಬೇಡಿ. ತಟಸ್ಥವಾಗಿರುವಂಥದ್ದು ಬಹಳ ಉತ್ತಮ. ಹಾಗೆ ರಾಜಕೀಯ ವ್ಯಕ್ತಿಗಳಿಂದ ಯಾವುದೇ ಸಹಕಾರವನ್ನು ಬಯಸುವಂಥವರು ಕೂಡ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಪ್ರಯತ್ನವನ್ನು ಮಾಡಬೇಡಿ. ಹಾಗೆ ಈ ದಿನ ರಾಜಕಾರಣಿಗಳು ಕೂಡ ಈ ಶನಿ ಹೋರಾದಲ್ಲಿ ಯಾವುದೇ ಕೆಲಸವನ್ನು ಮಾಡಬೇಡಿ. ತಟಸ್ಥವಾಗುವಂಥದ್ದು ಬಹಳ ಉತ್ತಮ. ಹಾಗೆ ನಿಮಗೆ ರಾಜಕಾರಣಿಗಳಿಂದ ಯಾವುದೇ ರೀತಿಯ ಸಹಕಾರ ಬೇಕಾಗಿದ್ದರೂ ಕೂಡ ಅದನ್ನು ಶನಿ ಹೋರಾದಲ್ಲಿ ಪ್ರಸ್ತಾಪ ಮಾಡಬೇಡಿ. ಏಕೆಂದರೆ ಅಲ್ಲಿ ಬರುವಂಥ ಫಲಿತಾಂಶ ನಿಮಗೆ ಅನುಕೂಲಕರವಾಗಿರೋದಿಲ್ಲ. ಹಾಗಾಗಿ ಈ ದಿನ ಇರುವಂಥ ಶನಿ ಹೋರಾವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 36 ನಿಮಿಷದಿಂದ 11 ಗಂಟೆ 35 ನಿಮಿಷದವರೆಗೆ, ಹಾಗೆ ಸಂಜೆ 5 ಗಂಟೆ 25 ನಿಮಿಷದಿಂದ 6 ಗಂಟೆ 24 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 33 ನಿಮಿಷದಿಂದ ರಾತ್ರಿ 1 ಗಂಟೆ 35 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಹಾಗಾಗಿ ವೀಕ್ಷಕ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಹೊರದಲ್ಲಿ ಕೆಲವು ನಿರ್ದಿಷ್ಟ ಕೆಲಸಗಳನ್ನು ಆರಂಭ ಮಾಡೋದರಿಂದ ನಿರೀಕ್ಷಿತ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಆದ್ದರಿಂದಲೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಕೆಲವು ಅಂಶಗಳು ಸಿಗ್ಬೋದು. ಅದನ್ನು ಅನುಸರಣೆ ಮಾಡ್ತಾ ಇರಿ. ಖಂಡಿತ ನಿಮ್ಮ ಫಲ ಸಾರ್ಥಕವಾಗುತ್ತೆ. ಹಾಗೆ ಫಲಿತಾಂಶಗಳು ನಿಮ್ಮ ಪರವಾಗಿ ಬಂದಾಗ ಕೆಲಸ ಕಾರ್ಯಗಳನ್ನು ಇನ್ನೂ ಹೆಚ್ಚು ಮಾಡಬೇಕು ಅನ್ನುವಂಥ ಉತ್ಸಾಹ ನಿಮ್ಮಲ್ಲಿ ಮೂಡುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳು ನಿರಂತರವಾಗಿ ನಡೀತಾ ಇರಬೇಕು ಅಂತ ಹೇಳಿದ್ರೆ ಕೆಲಸಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಬೇಕು. ಎ ಗುಡ್ ಬಿಗಿನಿಂಗ್ ಈಸ್ ಹಾಫ್ ಡನ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಉತ್ತಮ ಆರಂಭ ಅರ್ಧ ಕೆಲಸವನ್ನೇ ಮುಗಿಸಿದಂತೆ. ಇನ್ನು ವಿಶೇಷ ಪ್ರಯತ್ನಗಳಿಂದ ಕೆಲಸವನ್ನು ಪೂರ್ಣಗೊಳಿಸಲಿಕ್ಕೂ ಕೂಡ ಸಾಧ್ಯವಾಗುತ್ತೆ. ಹಾಗಾಗಿ ನಮ್ಮ ಹಿರಿಯರು ಅನುಸರಣೆ ಮಾಡಿಕೊಂಡು ಬರ್ತಾ ಇದ್ದಂತಹ ಈ ಮುಹೂರ್ತಗಳನ್ನು ನೋಡುವಂಥದ್ದು, ಶುಭ ಸಮಯದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಂಥದ್ದು, ಇದನ್ನು ಮುಂದುವರಿಸಿಕೊಂಡ್ರೆ ಖಂಡಿತ ನಮಗೂ ಕೂಡ ಒಳ್ಳೆಯ ಫಲಗಳು ಸಿದ್ಧಿಸುತ್ತೆ. ಇನ್ನು ವೀಕ್ಷಕ ಬಂಧುಗಳೇ, ಈ ದಿನ ವಿಶೇಷವಾಗಿ ಗಮನಿಸಬೇಕಾಗಿರುವಂಥ ಒಂದು ಅಂಶ ಅಂತ ಹೇಳಿದ್ರೆ, ರವಿ ಮಕರ ರಾಶಿಯಲ್ಲಿ ಇರುವಂಥ ಕೊನೆಯ ದಿನ. ಇನ್ನು ನಾಳೆ 13ನೇ ತಾರೀಕು ರವಿ ಕುಂಭರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈಗಾಗಲೇ ಕುಂಭರಾಶಿಯಲ್ಲಿ ಶನಿ ಇದ್ದಾನೆ, ಶನಿಯ ಸ್ವಂತ ಮನೆ. ಹಾಗಾಗಿ ರವಿ ಮತ್ತು ಶನಿ ಪರಸ್ಪರ ಶತ್ರುಗಳು ಒಂದೇ ಮನೆಗೆ ನಾಳೆಯಿಂದ ಬರುವಂಥದ್ದು. ಹಾಗಾಗಿ ಮುಂದಿನ 30 ದಿನಗಳೇನಿದೆ ಇದು ಕೆಲವು ರಾಶಿಯವರ ಮೇಲೆ ತೀವ್ರವಾದಂಥ ಪರಿಣಾಮವನ್ನು ಬೀರುತ್ತೆ. ಕೆಲವರಿಗೆ ಅನುಕೂಲಕರವಾದಂಥ ಫಲಿತಾಂಶಗಳು ಸಿಗ್ಬೋದು. ಹಾಗಾಗಿ ಈ ರವಿ ಮತ್ತು ಶನಿ ಇವರಿಬ್ಬರ ಜೊತೆ ಅಥವಾ ಯುತಿ ಏನಿದೆ ಇದು ದ್ವಾದಶ ರಾಶಿಯವರ ಮೇಲೆ ಬೀರುವಂಥ ಪ್ರಭಾವಗಳೇನು ಅನ್ನುವಂಥದ್ದನ್ನು ನಾವು ಮುಂದೆ ನೋಡೋಣ. ಹಾಗೆ 15ನೇ ತಾರೀಕು ಶುಕ್ರ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗಾಗಿ ಈ ಗ್ರಹಗಳ ಸ್ಥಾನ ಬದಲಾವಣೆ ಏನಿದೆ ಇದು ದ್ವಾದಶ ರಾಶಿಯವರ ಮೇಲೂ ಕೂಡ ನೇರವಾದ ಪರಿಣಾಮವನ್ನು ಬೀರುವಂಥದ್ದಿದೆ. ಹಾಗಾಗಿ ನಾವು ನಿರಂತರವಾಗಿ ಈ ಗ್ರಹಗಳ ಸ್ಥಾನ ಬದಲಾವಣೆಯ ಬಗ್ಗೆ, ಹಾಗೆ ಯಾವ ರಾಶಿಯವರಿಗೆ ಅನುಕೂಲತೆ ಉಂಟಾಗುತ್ತೆ, ಯಾರಿಗೆ ಅನಾನುಕೂಲ ಆಗುತ್ತೆ ಅನ್ನೋಂಥದ್ದನ್ನು ಪ್ರಸಾರ ಮಾಡ್ತಾ ಇರ್ತೇವೆ. ಅದನ್ನು ನಿರಂತರವಾಗಿ ನೋಡ್ತಾ ಇರಿ, ಅದರ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಈ ದಿನ ನಾವು ಗಮನಿಸಬೇಕಾಗಿರುವಂಥ ಒಂದು ಪ್ರಮುಖವಾದಂಥ ವಿಚಾರ ಅಂತ ಹೇಳಿದ್ರೆ ಬಂಧುಗಳೇ, ಪ್ರತಿ ಮನೆಯಲ್ಲೂ ಕೂಡ ವಿವಾಹ ಅನ್ನುವಂಥ ಒಂದು ಶುಭ ಕಾರ್ಯ ನಡೆಯುತ್ತೆ. ಇದನ್ನು ಮಂಗಳಕರ ಕಾರ್ಯ ಅಂತ ಹೇಳಿ ಪರಿಗಣಿಸ್ತಾರೆ. ಏಕೆ ಅಂತ ಹೇಳಿದ್ರೆ ಈ ಎರಡು ಕುಟುಂಬಗಳನ್ನು ಪರಸ್ಪರ ಸಂಪರ್ಕ ಮಾಡುವಂಥದ್ದು ಈ ವಿವಾಹ. ಹಾಗೆ ಹೊಸ ಸಂಬಂಧಗಳನ್ನು ಸೃಷ್ಟಿ ಮಾಡುವಂಥದ್ದು ಕೂಡ ಈ ವಿವಾಹ. ಜೊತೆಗೆ ಪತಿ ಪತ್ನಿಯರ ಅನ್ಯೋನ್ಯತೆ ಏನಿದೆ, ದಾಂಪತ್ಯ ಜೀವನದಲ್ಲಿ ವಂಶವಾಹಿನಿ ಬೆಳೆಯುವಂಥದ್ದು ಕೂಡ ಈ ವಿವಾಹದಿಂದ. ಹಾಗಾಗಿನೇ ಭಾರತೀಯ ಕುಟುಂಬ ಪದ್ಧತಿಯಲ್ಲಿ ವಿವಾಹಕ್ಕೆ ಅತ್ಯಂತ ಮಹತ್ವದ ಸ್ಥಾನವನ್ನು ಕೊಟ್ಟಿದ್ದಾರೆ. ಹಾಗೆ ವಿವಾಹವಾದಂತಹ ದಂಪತಿಗಳು ತಮ್ಮ ಜೀವನದಲ್ಲಿ ಸಂತೋಷವಾಗಿರಬೇಕು ಅಂತ ಹೇಳಿದ್ರೆ ಅವರಿಬ್ಬರ ಜಾತಕವನ್ನು ಪರಿಶೀಲನೆ ಮಾಡಿ ಎಷ್ಟು ಗುಣಗಳು ಬರುತ್ತೆ ಅನ್ನುವಂಥದ್ದನ್ನು ಕೂಡ ನಿಷ್ಕರ್ಷೆ ಮಾಡಬಹುದು. ಇಲ್ಲಿ ಒಟ್ಟು 36 ಗುಣಗಳು ಬರಬೇಕು. ಆದರೆ ಈ 36 ಗುಣಗಳಲ್ಲಿ ಗರಿಷ್ಠ ಪ್ರಮಾಣದ ಗುಣಗಳು ಬಂದಾಗ
ಆ ದಂಪತಿಗಳು ಪರಸ್ಪರ ಹೊಂದಾಣಿಕೆಯಿಂದ ಇರ್ತಾರೆ ಅನ್ನುವಂಥ ಒಂದು ನಂಬಿಕೆ. ಅದನ್ನು ಖಚಿತಪಡಿಸ್ಕೊಳ್ಳಿಕ್ಕಾಗಿ ಈ ಜಾತಕವನ್ನು ನೋಡುವಂಥದ್ದು ಅಥವಾ ಜಾತಕವನ್ನು ಹೊಂದಾಣಿಕೆ ಮಾಡುವಂಥದ್ದು ಬಹಳ ಮುಖ್ಯವಾದಂಥ ಒಂದು ಹೆಜ್ಜೆ. ಹಾಗೆ ಈ ದಂಪತಿಗಳು ಹೆಚ್ಚು ಸಂತೋಷದಿಂದ ಬದುಕ್ತಾರೆ ಅನ್ನುವಂಥದ್ದು ಕೂಡ ಈ ಗುಣಗಳ ಸಂಖ್ಯೆ ಅವಲಂಬಿಸಿರುತ್ತೆ. ಹಾಗೆ ಮದುವೆಯನ್ನು ಅಂದರೆ ವಿವಾಹವನ್ನು ಶುಭ ಮುಹೂರ್ತದಲ್ಲಿ ಮಾಡಬೇಕು. ಆಗ ಈ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಅನ್ನುವಂಥದ್ದು ಕಂಡುಬರುತ್ತೆ. ಹಾಗಾಗಿ ವಿವಾಹಕ್ಕೆ ಬೇಕಾಗಿರುವಂಥ ಶುಭ ಮುಹೂರ್ತಗಳ ಹಿನ್ನೆಲೆಯಲ್ಲಿ ಈ 2023ರಲ್ಲಿ ಮದುವೆಗೆ ಶುಭ ಮುಹೂರ್ತಗಳು ಯಾವ್ಯಾವುದಿದೆ ಅನ್ನುವಂಥದ್ದನ್ನು ನೋಡೋದಾದರೆ, ಇಲ್ಲಿ ಏಪ್ರಿಲ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳುಗಳಲ್ಲಿ ಮದುವೆಗೆ ಮಂಗಳಕರವಾದಂಥ ಸಮಯ ಇಲ್ಲ, ಅಂದರೆ ಶುಭ ಮುಹೂರ್ತಗಳು ಸಿಕ್ಕಲ್ಲ. ಹಾಗೆ ಈ ಮುಹೂರ್ತವನ್ನು ನಿಷ್ಕರ್ಷೆ ಮಾಡುವಂಥ ಸಂದರ್ಭದಲ್ಲಿ 27 ನಕ್ಷತ್ರಗಳನ್ನು ಕೂಡ ಲೆಕ್ಕಾಚಾರ ಮಾಡಬೇಕಾಗತ್ತೆ. ಇದರಲ್ಲಿ ಅಭಿಜಿತ್ ನಕ್ಷತ್ರವನ್ನು ಪರಿಗಣಿಸಲ್ಲ. ಆದರೆ 11 ನಕ್ಷತ್ರಗಳಲ್ಲಿ ವಿವಾಹ ಮಾಡಿದ್ರೆ ಅದು ಅತ್ಯಂತ ಮಂಗಳಕರ ಅಂತ ಹೇಳಿ ಪರಿಗಣಿಸಲ್ಪಟ್ಟಿದೆ ಜ್ಯೋತಿಷ್ಯ ಶಾಸ್ತ್ರ. ಹಾಗಾಗಿ ರೋಹಿಣಿ ನಕ್ಷತ್ರ ಅತ್ಯಂತ ಶುಭವಾದಂಥ ನಕ್ಷತ್ರ ವಿವಾಹಕ್ಕೆ. ಇದು 4ನೇ ನಕ್ಷತ್ರ. 27 ನಕ್ಷತ್ರಗಳ ಪೈಕಿ ರೋಹಿಣಿ 4ನೇ ನಕ್ಷತ್ರ. ಇನ್ನು ಮೃಗಶಿರ ನಕ್ಷತ್ರ ಇದು 5ನೇ ನಕ್ಷತ್ರ. ಮಖ ನಕ್ಷತ್ರ 10ನೇ ನಕ್ಷತ್ರ. ಉತ್ತರ ಫಲ್ಗುಣಿ 12ನೇ ನಕ್ಷತ್ರ. ಇನ್ನು ಹಸ್ತ 13ನೇ ನಕ್ಷತ್ರ. ಸ್ವಾತಿ 15ನೇ ನಕ್ಷತ್ರ. ಇನ್ನು ಅನುರಾಧ 17ನೇ ನಕ್ಷತ್ರ. ಇನ್ನು ಮೂಲ 19ನೇ ನಕ್ಷತ್ರ. ಉತ್ತರಾಷಾಢ 21ನೇ ನಕ್ಷತ್ರ. ಉತ್ತರ ಭಾದ್ರ 26ನೇ ನಕ್ಷತ್ರ ಮತ್ತು ರೇವತಿ 27ನೇ ನಕ್ಷತ್ರ. ಹಾಗಾಗಿ ಈ ನಕ್ಷತ್ರಗಳಂದು ಯಾರು ವಿವಾಹ ಆಗ್ತಾರೆ ಅಂಥವರು ಸುಖ ಸಂತೋಷದಿಂದ ಇರ್ತಾರೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗೆ ಮದುವೆಗೆ ಈ ನಕ್ಷತ್ರಗಳ ಜೊತೆಗೆ ಯೋಗ ಮತ್ತು ಕರ್ಣ ಇವುಗಳನ್ನು ಕೂಡ ನೋಡಬೇಕು. ಇವುಗಳು ಕೂಡ ಅತ್ಯಂತ ಮಹತ್ವದ ಸ್ಥಾನವನ್ನು ಪಡ್ಕೊಂಡಿದೆ. ಹಾಗಾಗಿನೇ ಒಂದು ಮಂಗಳಕರ ಸಂಸ್ಕಾರ ಅಂತ ಹೇಳಿದ್ರೆ ಈ ಪಂಚಾಂಗದಲ್ಲಿರುವಂಥ 5 ಅಂಶಗಳನ್ನು ನಾವು ವಿವಾಹಕ್ಕೆ ಪರಿಗಣಿಸಬೇಕಾಗತ್ತೆ. ಇನ್ನು ಮದುವೆಗೆ ಯಾವ ದಿನ ಯೋಗ್ಯವಾಗಿದೆ, ಹಾಗೆ ಯಾವ ಯೋಗ, ಯಾವ ತಿಥಿ, ಯಾವ ಕರ್ಣ ಶುಭ ಅನ್ನೋವಂಥದ್ದನ್ನು ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಇದರಲ್ಲಿ ಮೊದಲನೇದಾಗಿ ಕರ್ಣಗಳನ್ನು ನೋಡಿದ್ರೆ ಕಿಂಸ್ತುಗ್ನ ಕರ್ಣ, ಭವಕರ್ಣ, ಬಾಳವಕರ್ಣ, ಕೌಲವಕರ್ಣ, ತೈತಿಲಕರ್ಣ ಮತ್ತು ವಣಿಜಕರ್ಣ ಮದುವೆಗೆ ಅತ್ಯಂತ ಮಂಗಳಕರ ಅಂತ ಹೇಳ್ತಾರೆ. ಹಾಗೆ ಅಭಿಜಿತ್ ಮುಹೂರ್ತ ಮತ್ತು ಮುತ್ಸಂಜೆಯ ಮುಹೂರ್ತಗಳನ್ನು ಕೂಡ ಮದುವೆಗೆ ಅತ್ಯಂತ ಮಂಗಳಕರ ಅಂತ ಹೇಳಿ ಪರಿಗಣಿಸಲ್ಪಟ್ಟಿದೆ. ಇನ್ನು ತಿಥಿಗಳ ಬಗ್ಗೆ ನೋಡೋದಾದರೆ ಇಲ್ಲಿ ದ್ವಿತೀಯ ತಿಥಿ, ತೃತೀಯ, ಪಂಚಮಿ, ಸಪ್ತಮಿ, ಏಕಾದಶಿ ಮತ್ತು ತ್ರಯೋದಶಿ ತಿಥಿಗಳನ್ನು ವಿವಾಹಕ್ಕೆ ಮಂಗಳಕರ ಅಂತ ಹೇಳ್ತಾರೆ. ಇನ್ನು ವಿಶೇಷವಾಗಿ ಸೋಮವಾರದ ದಿನ, ಬುಧವಾರ, ಗುರುವಾರ ಮತ್ತು ಶುಕ್ರವಾರ ಈ ದಿನಗಳೇನಿದೆ ಇದು ಮದುವೆಗೆ ಬಹಳ ಅನುಕೂಲಕರ ಅಂತ ಹೇಳಿ ಪರಿಗಣಿಸಿದ್ದಾರೆ. ಆದರೆ ಮಂಗಳವಾರದಂದು ಮದುವೆಯಾಗುವಂಥದ್ದು ಮಂಗಳಕರ ಅಂತ ಹೇಳಿ ಪರಿಗಣಿಸಲ್ಲ. ಹಾಗೆ ಶನಿವಾರದಂದು ಕೂಡ ಮದುವೆಗೆ ಶುಭ ಮುಹೂರ್ತಗಳು ಸಿಕ್ಕಲ್ಲ. ಹಾಗಾಗಿನೇ ಸೋಮವಾರ, ಬುಧವಾರ, ಗುರುವಾರ ಮತ್ತು ಶುಕ್ರವಾರಗಳಂದು ಮಾತ್ರ ಮುಹೂರ್ತವನ್ನು ನಿಷ್ಕರ್ಷೆ ಮಾಡ್ತಾರೆ. ಇನ್ನು ಯೋಗದ ಬಗ್ಗೆ ನೋಡೋದಾದರೆ ಇಲ್ಲಿ ಪ್ರೀತಿ ಯೋಗ, ಸೌಭಾಗ್ಯ ಯೋಗ, ಹರ್ಷಣ ಯೋಗ ಇವುಗಳು ದಾಂಪತ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಈ ಪಂಚಾಂಗವನ್ನು ನೋಡಿ ಪಂಚ ಅಂಗಗಳೇನಿದೆ ಇದರ ಆಧಾರದ ಮೇಲೆ ಒಳ್ಳೆಯ ಮುಹೂರ್ತವನ್ನು ನಿಷ್ಕರ್ಷೆ ಮಾಡಬೇಕು ವಿವಾಹಕ್ಕೆ. ಆಗ ಯಾವುದೇ ರೀತಿಯ ದೋಷಗಳು ಆ ದಂಪತಿಗಳಲ್ಲಿದ್ದರೂ ಕೂಡ ನಿವಾರಣೆಯಾಗುತ್ತೆ. ತುಂಬ ಅನ್ಯೋನ್ಯವಾಗಿ ಸಾಂಸಾರಿಕ ಬದುಕನ್ನು ನಡೆಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿನೇ ನಮ್ಮ ಹಿರಿಯರು ಮಾಡಿರುವಂಥ ಕೆಲವು ಕಟ್ಟಳೆಗಳೇನಿದೆ ಅದನ್ನು ಅನುಸರಣೆ ಮಾಡಬೇಕು. ಹಾಗೆ ಒಂದು ಒಳ್ಳೆಯ ಕಾರ್ಯಕ್ಕೆ ಹೇಗೆ ಒಳ್ಳೆಯ ಮುಹೂರ್ತವನ್ನು ಇಡ್ತೇವೋ ಅದೇ ರೀತಿಯಲ್ಲಿ ಜೀವನದಲ್ಲಿ ಅತ್ಯಂತ ಶ್ರೇಷ್ಠ ಮಟ್ಟದ್ದಾಗಿರುವಂಥ ಈ ವಿವಾಹವನ್ನು ನಿಷ್ಕರ್ಷೆ ಮಾಡೋದ್ರಲ್ಲೂ ಕೂಡ ಶುಭ ಮುಹೂರ್ತವನ್ನು ನೋಡಿ ವಿವಾಹವನ್ನು ನೆರವೇರಿಸಬೇಕಾಗತ್ತೆ. ಹಾಗಾಗಿ ದಂಪತಿಗಳು ಅತ್ಯಂತ ಸಂತೋಷವಾಗಿರಬೇಕು, ಸುಖ ಜೀವನವನ್ನು ನಡೆಸಬೇಕು, ದಾಂಪತ್ಯ ಸುಖ ಅವರಿಗೆ ಸಿಗಬೇಕು ಅಂತ ಹೇಳಿದ್ರೆ ಒಳ್ಳೆಯ ಮುಹೂರ್ತದಲ್ಲಿ ವಿವಾಹವನ್ನು ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ನೀವು ಮಾಡುವಂತಹ ಪ್ರತಿ ಒಳ್ಳೆಯ ಕೆಲಸದಲ್ಲೂ ಕೂಡ ಒಳ್ಳೆಯ ಮುಹೂರ್ತವನ್ನು ನೋಡ್ತಾ ಇರಿ, ಒಳ್ಳೆಯ ಹೊರವನ್ನು ಅನುಸರಣೆ ಮಾಡ್ತಾ ಇರಿ. ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗೆ ಭಗವಂತನ ಅನುಗ್ರಹ ಕೂಡ ತಮಗೆಲ್ಲರಿಗೂ ಪ್ರಾಪ್ತಿಯಾಗತ್ತೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಇದೇ ಫೆಬ್ರವರಿ 15ನೇ ತಾರೀಕು ರೂಪುಗೊಳ್ಳುವಂಥ ಮಾಲವ್ಯ ಯೋಗದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಈ ಮಾಲವ್ಯ ಯೋಗ
ಪಂಚಮಹಾಪುರುಷ ಯೋಗಗಳಲ್ಲಿ ಅಥವಾ ರಾಜಯೋಗದ ಯೋಗಗಳಲ್ಲಿ ಒಂದಾಗಿದೆ. ಅಂದರೆ ನಿರ್ದಿಷ್ಟ ಮನೆಯಲ್ಲಿ ನಿರ್ದಿಷ್ಟ ಚಿಹ್ನೆಗಳಲ್ಲಿ ಶುಕ್ರನ ಸ್ಥಾನದಿಂದ ಈ ಮಾಲವ್ಯ ಯೋಗ ರೂಪುಗೊಳ್ಳುತ್ತೆ. ಇಲ್ಲಿ ಪಂಚಮಹಾಪುರುಷ ಯೋಗಗಳು ಯಾವ್ಯಾವುದು ಅಂತ ಹೇಳಿದ್ರೆ ರುಚಕ ಯೋಗ, ಹಂಸಯೋಗ, ಭದ್ರಯೋಗ, ಶಶಯೋಗ ಮತ್ತು ಮಾಳವ್ಯ ಯೋಗ. ಈ 5 ಬಹಳ ವಿಶೇಷವಾಗಿ ಪರಿಗಣಿಸ್ತಾರೆ. ಇದು ರಾಜಯೋಗಗಳು ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಇದೇ ಫೆಬ್ರವರಿ 15ನೇ ತಾರೀಕು ಮಾಲವ್ಯ ಯೋಗ ರೂಪುಗೊಳ್ಳುತ್ತೆ. ಯಾಕೆ ಅಂತ ಹೇಳಿದ್ರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರ ವಿಶೇಷ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಅದು ಮೀನರಾಶಿಗೆ ಹೋಗ್ತಾ ಇರುವಂಥದ್ದು. ಅದು ಶುಕ್ರನ ಉಚ್ಚ ಸ್ಥಾನ. ಹಾಗಾಗಿನೇ ಈ ಮಾಲವ್ಯ ಯೋಗ ಶುಕ್ರ ಉಚ್ಚನಾಗಿದ್ದಾಗ ಮತ್ತು ಸ್ವಕ್ಷೇತ್ರದಲ್ಲಿದ್ದಾಗ, ಲಗ್ನ ಅಥವಾ ಚಂದ್ರನಿಗೆ ಕೇಂದ್ರದಲ್ಲಿದ್ದಾಗ ಈ ಯೋಗ ರೂಪುಗೊಳ್ಳುತ್ತೆ. ಹಾಗಾಗಿ ಈ ಯೋಗವುಳ್ಳಂಥ ವ್ಯಕ್ತಿ ಸುಂದರ ಶರೀರವನ್ನು ಹೊಂದಿರ್ತಾನೆ, ಹಾಗೆ ಐಶ್ವರ್ಯವಂತನಾಗ್ತಾನೆ. ಇನ್ನು ಸಾಂಸಾರಿಕವಾಗಿ ತುಂಬ ಸಂತೋಷದಿಂದ ಕೂಡಿರ್ತಾನೆ, ಚಿರಕಾಲ ಬದುಕಿ ಕೀರ್ತಿಶಾಲಿಯಾಗಿರ್ತಾನೆ. ಹಾಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು, ವಾಹನ, ಮನೆ ಇತ್ಯಾದಿ ಸೌಕರ್ಯಗಳನ್ನು ಒಳಗೊಂಡ ಸೌಭಾಗ್ಯಶಾಲಿಯಾಗಿರ್ತಾನೆ. ಹಾಗೆ ಈ ಶುಕ್ರ ಮಹಿಳೆಯರನ್ನು, ಸೃಜನಶೀಲತೆಯನ್ನು, ರಾಜತಾಂತ್ರಿಕತೆಯನ್ನು, ವ್ಯಾಪಾರವನ್ನು, ಐಷಾರಾಮಿ ಜೀವನವನ್ನು, ಪ್ರೀತಿಯ ಜೀವನವನ್ನು ಮತ್ತು ಕಲೆ, ಸಾಹಿತ್ಯ, ನೃತ್ಯ ಇತ್ಯಾದಿ ಪ್ರಕಾರಗಳಿಗೆ ಕಾರಕನಾಗಿರುವಂಥವನು. ಹಾಗಾಗಿನೇ ಈ ಶುಕ್ರನಿಂದ ರೂಪುಗೊಳ್ಳುವಂಥ ಈ ಮಾಳವ್ಯ ಯೋಗ ಏನಿದೆ ಇದು ಬಹಳ ವಿಶೇಷವಾಗಿ ಪರಿಗಣಿಸಲ್ಪಡುವಂಥದ್ದು. ಇಲ್ಲಿ ಶುಕ್ರ ಗ್ರಹ ಮಾಲವ್ಯ ಯೋಗವನ್ನು ಹೊಂದಿರುವಂಥವರಿಗೆ ವಿಶೇಷ ಫಲಿತಾಂಶಗಳನ್ನು ನೀಡ್ತಾನೆ. ಅಂತಹ ಮಾಲವ್ಯ ಯೋಗ ಅದು ಹೇಗೆ ರೂಪುಗೊಳ್ಳುತ್ತೆ ಅನ್ನುವಂಥದ್ದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಏಕೆಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಾಲವ್ಯ ಯೋಗದ ಅರ್ಥ ಬಹಳ ವಿಶೇಷವಾಗಿರುತ್ತೆ. ಇಲ್ಲಿ ಈಗಾಗಲೇ ಹೇಳಿದಾಗೆ ಶುಕ್ರ ಗ್ರಹ ತನ್ನ ಸ್ವಂತ ಮನೆಯಾದಂತಹ ವೃಷಭ ರಾಶಿಯಲ್ಲಿ, ತುಲಾ ರಾಶಿಯಲ್ಲಿ ಅಥವಾ ಉಚ್ಚ ರಾಶಿಯಾದಂತಹ ಮೀನದಲ್ಲಿದ್ದರೆ ಮತ್ತು ಲಗ್ನದಿಂದ 1, 4, 7 ಅಥವಾ 10ನೇ ಮನೆಗಳಾದಂಥ ಕೇಂದ್ರದ ಮನೆಗಳಲ್ಲಿ ಇದ್ದಾಗ ಈ ಮಾಲವ್ಯ ಯೋಗ ರೂಪುಗೊಳ್ಳುತ್ತೆ. ಹಾಗಾಗಿ ಇದೇ ಫೆಬ್ರವರಿ 15ನೇ ತಾರೀಕು ಶುಕ್ರ ತನ್ನ ಉಚ್ಚ ರಾಶಿಯಾದಂಥ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇಲ್ಲಿ ಶುಕ್ರನ ಬಲ ಬಹಳ ವಿಶೇಷವಾಗಿ ಹೆಚ್ಚಾಗುತ್ತೆ. ಹಾಗೆ ಶುಕ್ರನ ಮೇಲೆ ಇತರ ಗ್ರಹಗಳ ಪ್ರಭಾವವನ್ನು ಕೂಡ ಇದು ಅವಲಂಬಿಸಿರುತ್ತೆ. ಹಾಗಾಗಿ ಇಲ್ಲಿ ಶುಕ್ರ 5ರಿಂದ 25 ಡಿಗ್ರಿಗಳ ನಡುವೆ ಇದ್ದರೆ ಮತ್ತು ಮಂಗಳ ಅಂದರೆ ಕುಜ, ಶನಿ, ರಾಹು ಮತ್ತು ಕೇತುಗಳಂತಹ ದುಷ್ಟ ಗ್ರಹಗಳೊಂದಿಗೆ ಸಂಯೋಗವಾಗದೇ ಇದ್ದರೆ ಈ ಯೋಗ ರೂಪುಗೊಳ್ಳುತ್ತೆ. ಹಾಗಾಗಿ ಅತ್ಯಂತ ಬಲವಾದಂತಹ ಪ್ರಭಾವವನ್ನು ಇದು ವ್ಯಕ್ತಿಯ ಮೇಲೆ ಬೀರುತ್ತೆ ಈ ಶುಕ್ರ ಗ್ರಹ. ಹಾಗೆ ಈ ಶುಕ್ರ ಗ್ರಹ ನವಾಂಶದಲ್ಲಿ ದುರ್ಬಲವಾಗಬಾರ್ದು, ಜೊತೆಗೆ ಗ್ರಹ ಹಿಮ್ಮುಖ ಚಲನೆಯಲ್ಲಿ ಇರಬಾರ್ದು. ಇಂಥ ಒಂದು ಸಂದರ್ಭದಲ್ಲಿ ಮಾಳವ್ಯ ಯೋಗ ರೂಪುಗೊಳ್ಳುತ್ತೆ. ಹಾಗಾಗಿ ಈ ಮಾಳವ್ಯ ಯೋಗದಿಂದ ಯಾರ್ಯಾರಿಗೆ ಲಾಭ ಆಗುತ್ತೆ ಯೋಗ ಇದ್ದವರಿಗೆ ಅಂತ ಹೇಳಿದ್ರೆ, ಯಾರು ಸೌಂದರ್ಯವರ್ಧಕಗಳನ್ನು ವ್ಯಾಪಾರ ಮಾಡ್ತಾ ಇದ್ದಾರೆ, ಇನ್ನು ಪ್ಲಾಸ್ಟಿಕ್ ಸರ್ಜರಿ ಮಾಡುವಂಥವ್ರಿಗೆ, ಇನ್ನು ಇಂಟೀರಿಯರ್ ಡೆಕೋರೇಟರ್ಸ್ ಇರ್ತಾರಲ್ಲ ಅವರಿಗೆ, ಹಾಗೆ ಫೋಟೋಗ್ರಫಿ, ಛಾಯಾಗ್ರಹಣ ಇತ್ಯಾದಿಗಳನ್ನು ಇಷ್ಟಪಡುವಂಥವ್ರಿಗೆ, ಜ್ಯೋತಿಷಿಗಳಿಗೆ, ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಿಗೆ ಸಹಾಯ ಮಾಡುವಂಥವರು, ಮ್ಯಾರೇಜ್ ಬ್ಯೂರೋವನ್ನು ಇಟ್ಕೊಂಡಿರುವಂಥವರು, ಇನ್ನು ವಿವಾಹಕ್ಕೆ ಸಾಮಗ್ರಿಗಳನ್ನು ಒದಗಿಸಿಕೊಡುವಂಥವರು, ಇನ್ನು ಯಾವುದೇ ಟಿ ವಿಯಲ್ಲಿ ಧಾರಾವಾಹಿಗಳಲ್ಲಿ ಕಲಾವಿದರಾಗಿರುವಂಥವರು, ಸಿನಿಮಾ ತಾರೆಯರಿಗೆ, ಹಾಗೆ ಬ್ಯೂಟಿಷಿಯನ್ಸ್ಗೆ, ಇನ್ನು ಚಲನಚಿತ್ರ ನಟರಿಗೆ, ಹಾಗೆ ಫ್ಯಾಷನ್ ಡಿಸೈನರ್ಸ್ಗಾಗಲಿ, ಸಂಗೀತಗಾರರಿಗೆ, ನೃತ್ಯ ಪಟುಗಳಿಗೆ ಮತ್ತು ಮಾಡೆಲ್ಗಳಿಗೆ, ಆಯುರ್ವೇದ ವೈದ್ಯರಿಗೆ, ಔಷಧವನ್ನು ತಯಾರಿಸುವಂಥವ್ರಿಗೆ ಅನುಕೂಲಕರವಾಗಿರುವಂಥ ಸಮಯ ಇದು. ಈ ಮಾಳವ್ಯ ಯೋಗ ಇವರಿಗೆ ಬಹಳ ವಿಶೇಷವಾದ ಫಲಗಳನ್ನು ತಂದುಕೊಡುತ್ತೆ. ಹಾಗೆ ಜಾತಕದಲ್ಲಿ ಮಾಳವ್ಯ ಯೋಗವನ್ನು ಹೊಂದಿರುವಂಥವರು ತುಂಬ ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಬೇರೆಯವರನ್ನು ಬಹಳ ವಿಶೇಷವಾಗಿ ಇವರು ಆಕರ್ಷಣೆ ಮಾಡುವಂಥವರು. ಮಾತಿನಲ್ಲಿ ತುಂಬ ಚಾಣಾಕ್ಷರಾಗಿರ್ತಾರೆ, ದೊಡ್ಡ ಕಣ್ಣುಗಳಿರುತ್ತೆ, ಹಾಗೆ ರಾಜಧ್ವನಿ ಅನ್ನುವಂಥದ್ದು ಇವರಿಗಿರುತ್ತೆ. ಅಂದರೆ ಇವರ ಒಂದು ಧ್ವನಿ ಏನಿದೆ ಅದೇ ತುಂಬ ಆಕರ್ಷಣೆಯನ್ನು ಉಂಟು ಮಾಡುವಂಥದ್ದು. ಹಾಗೆ ಇವರ ಕೈ ಕಾಲುಗಳಲ್ಲಿ ಶಂಖ, ಕಮಲ ಅಥವಾ ಮೀನಿನ ಗುರುತುಗಳು ಹೆಚ್ಚಾಗಿರುತ್ತೆ. ನೀವು ಕೂಡ ನೋಡ್ಬೋದು ನಿಮ್ಮ ಕೈಗಳಲ್ಲಿ ಅಥವಾ ಕಾಲುಗಳಲ್ಲಿ ಈ ಶಂಖದ ಗುರುತಿದೆಯಾ, ಕಮಲದ ಗುರುತಿದೆಯಾ ಅಥವಾ ಮೀನಿನ ಗುರುತು ಇದೆಯಾ ಅಂತ ಹೇಳಿ. ಹಾಗೆ ತುಂಬ ಪ್ರಸಿದ್ಧರಾಗಿರುವಂಥ ವ್ಯಕ್ತಿತ್ವವನ್ನು ಹೊಂದಿರುವಂಥವ್ರು, ಗೌರವ ಸ್ಥಾನಮಾನ ಇವರಿಗಿರುತ್ತೆ.
ಹಾಗೆ ಜೀವನದಲ್ಲಿ ಎಲ್ಲ ರೀತಿಯ ಭೌತಿಕ ಸಂತೋಷಗಳನ್ನು, ಸೌಖ್ಯವನ್ನು, ಸಮೃದ್ಧಿಯನ್ನು, ಶ್ರೀಮಂತಿಕೆಯನ್ನು ಇವರು ಹೊಂದಿರ್ತಾರೆ. ಹಾಗೆ ಇವರು ದೃಢ ನಿಶ್ಚಯವನ್ನು ಮಾಡುವಂಥವ್ರು. ಒಂದು ಸಲ ಇವರು ಯಾವುದೇ ನಿರ್ಧಾರವನ್ನು ಕೈಗೊಂಡ್ರೆ ಅದಕ್ಕೆ ಬದ್ಧರಾಗಿರುವಂಥವ್ರು, ಶಕ್ತಿಶಾಲಿಗಳಾಗಿರ್ತಾರೆ. ಹಾಗೆ ಇವರಿಗೆ ಆತ್ಮವಿಶ್ವಾಸ ತುಂಬ ಇರುತ್ತೆ, ಜೊತೆಗೆ ತುಂಬ ಅದೃಷ್ಟವಂತರಾಗಿರ್ತಾರೆ. ಹಾಗೆ ಅನೇಕ ಯಶಸ್ವಿ ಕೆಲಸಗಳನ್ನು ಮಾಡುವಂಥವ್ರು, ಜನಪ್ರಿಯತೆಯನ್ನು ಹೊಂದಿರುವಂಥವ್ರು. ಇನ್ನು ಉನ್ನತ ಶಿಕ್ಷಣ ಇರುತ್ತೆ, ವಾಹನ ಇರುತ್ತೆ, ಐಷಾರಾಮಿ ಜೀವನವನ್ನು ನಡೆಸುವಂಥವ್ರು. ಇನ್ನು ಸಂಗಾತಿ, ಮಕ್ಕಳು ಇಂಥವರ ಮೂಲಕ ತುಂಬ ಸಂತೋಷವನ್ನು ಪಡೆಯುವಂಥವ್ರು ಇವರು. ಹಾಗಾಗಿ ಈ ವ್ಯಕ್ತಿಯ ಜನಪ್ರಿಯತೆ ಏನಿದೆ ಇದನ್ನು ಆಧರಿಸಿ ಶುಕ್ರನ ಪ್ರಭಾವ ಎಷ್ಟಿದೆ, ಅದರಲ್ಲೂ ಶುಕ್ರನಿಂದ ಉಂಟಾಗುವಂಥ ಮಾಳವ್ಯ ಯೋಗ ಇವರಿಗಿದೆಯೇ ಇಲ್ಲವೇ ಅನ್ನುವಂಥದ್ದನ್ನು ಸುಲಭವಾಗಿ ತಿಳ್ಕೊಳ್ಬಹುದು. ಇನ್ನು ವಿಶೇಷವಾಗಿ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ತುಂಬ ಲಾಭಗಳಿರುವಂಥದ್ದು. ಹಾಗೆ ಸೌಕರ್ಯಪೂರ್ಣವಾದಂತಹ ಜೀವನವನ್ನು ಇವರು ನಡೆಸ್ತಾ ಇರ್ತಾರೆ. ಇನ್ನು ಅವರು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಖ್ಯಾತಿಯನ್ನು ಪಡ್ಕೊಳ್ತಾರೆ. ಹಾಗಾಗಿ ಇದ್ದಕ್ಕಿದ್ದ ಹಾಗೆ ಪ್ರಸಿದ್ಧಿಗೆ ಬರುವಂಥವ್ರು, ಎಲೆ ಮರೆ ಕಾಯಿ ಅಂತಿದ್ದಂಥವರು ಒಂದು ದಿನ ಇದ್ದಕ್ಕಿದ್ದ ಹಾಗೆ ಪ್ರಪಂಚಕ್ಕೆ ಪರಿಚಯಿತರಾಗ್ತಾರೆ. ಇದು ಮಾಳವ್ಯ ಯೋಗದಿಂದ ಉಂಟಾಗುವಂಥ ಒಂದು ಪ್ರಭಾವ. ಹಾಗೆ ಈ ಶುಕ್ರನಿಂದ ಇವರ ಯೋಗ ಹೆಚ್ಚು ಸಕ್ರಿಯಗೊಳ್ಳುತ್ತೆ. ಹಾಗಾಗಿನೇ ಜೀವನದಲ್ಲಿ ಏನೂ ಇಲ್ಲದಂತಹ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಪ್ರಸಿದ್ಧಿಗೆ ಬರುವಂಥದ್ದು ಈ ಕಾರಣದಿಂದ. ಇನ್ನು ಸ್ತ್ರೀಯರ ಜಾತಕದಲ್ಲಿ ಏನಾದರೂ ಈ ಮಾಳವ್ಯ ಯೋಗ ಇದ್ದರೆ ಅವರು ಜನಪ್ರಿಯರಾಗ್ತಾರೆ. ಹಾಗೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದ ಸೌಂದರ್ಯ ಸ್ಪರ್ಧೆಗಳಲ್ಲೂ ಕೂಡ ಇವರು ಗೆಲ್ಲುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಮಾಡೆಲಿಂಗ್ ಆಗಿರುವಂಥವ್ರು, ಚಲನಚಿತ್ರ ಅಥವಾ ಧಾರಾವಾಹಿ ಇತ್ಯಾದಿಗಳಲ್ಲಿ ನಟರಾಗಿ, ನಟಿಯಾಗಿ ಹೆಚ್ಚು ಜನಪ್ರಿಯತೆಯನ್ನು ಗಳಿಸ್ಕೊಳ್ತಾರೆ. ಹಾಗೆ ಇವರು ವೃತ್ತಿಪರ ಕ್ಷೇತ್ರದಲ್ಲಿ ಇದ್ದರೆ ಖಂಡಿತ ಯಶಸ್ಸನ್ನು ಪಡ್ಕೊಳ್ತಾರೆ. ಹಾಗೆ ಹಾಡುಗಾರಿಕೆ ಆಗಲಿ, ನೃತ್ಯವಾಗಲಿ ಅವರ ಹವ್ಯಾಸ ಆಗಿದ್ದರೆ ಅವರು ಕೂಡ ಅದರಿಂದ ಹಣ ಸಂಪಾದನೆಯನ್ನು ಮಾಡಿಕೊಳ್ತಾರೆ. ಒಟ್ಟಾರೆ ಉತ್ತಮ ಸಾಧನೆಯನ್ನು ಮಾಡಲಿಕ್ಕೆ ಈ ಮಾಳವ್ಯ ಯೋಗ ಸಹಕಾರಿಯಾಗಿರುತ್ತೆ. ಇನ್ನು ವಿಶೇಷವಾಗಿ ಸಂಪತ್ತು, ಐಷಾರಾಮಿ, ಪ್ರೀತಿ, ಪ್ರಣಯಕಾರಕನಾದಂತಹ ಶುಕ್ರ ಮೀನರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮಾಳವ್ಯ ಮಹಾಪುರುಷ ರಾಜಯೋಗ ಸೃಷ್ಟಿಯಾಗ್ತಾ ಇದೆ. ಹಾಗಾಗಿ ಈ 3 ರಾಶಿಯವರಿಗೆ ಅಪಾರ ಸಂಪತ್ತನ್ನು ನೀಡುವಂಥ ಒಂದು ಯೋಗ ಇದು. ಹಾಗಾಗಿ ಆ ಅದೃಷ್ಟದ ರಾಶಿಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಇಲ್ಲಿ ಶುಕ್ರ ಗೋಚಾರದಿಂದ ಮೀನರಾಶಿಯನ್ನು ಅಂದರೆ ತನ್ನ ಉಚ್ಚ ರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ರಾಜಯೋಗ ಸೃಷ್ಟಿಯಾಗ್ತಾ ಇದೆ. ಹಾಗಾಗಿನೇ ತುಂಬ ಅದೃಷ್ಟಶಾಲಿ ರಾಶಿಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಮಿಥುನ ರಾಶಿ. ಮೀನ ರಾಶಿಯಲ್ಲಿ ರೂಪುಗೊಳ್ತಾ ಇರುವಂಥ ಮಾಳವ್ಯ ಮಹಾಪುರುಷ ರಾಜಯೋಗ ಇವರಿಗೆ ಅಪಾರವಾದಂಥ ಹಣವನ್ನು ತಂದು ಕೊಡುತ್ತೆ. ಇವರು ನಡೆಸ್ತಾ ಇರುವಂಥ ವ್ಯಾಪಾರ ವ್ಯವಹಾರಗಳು ಅದ್ಭುತವಾದಂಥ ಯಶಸ್ಸನ್ನು ಪಡ್ಕೊಳ್ಳುತ್ತೆ. ಕೊಟ್ಟಿರುವಂಥ ಸಾಲ ವಾಪಸ್ಸು ಬರುತ್ತೆ. ಅಡ ಇಟ್ಟಿರುವಂಥ ಯಾವುದೇ ಒಡವೆ, ಜಮೀನು ಇತ್ಯಾದಿಗಳು ಕೂಡ ವಾಪಸ್ಸು ಬರುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಇನ್ನು ಈಗಾಗಲೇ ಇನ್ವೆಸ್ಟ್ ಮಾಡಿರುವಂಥ ಒಂದು ವ್ಯವಹಾರಗಳಲ್ಲಿ ಬಂಪರ್ ಬರುವಂಥದ್ದು, ಅಂದರೆ ಇವರು ನಿರೀಕ್ಷೆಗೂ ಮೀರಿದಂತಹ ಹಣ ಇವರಿಗೆ ಬರುತ್ತೆ. ಹಾಗೆ ಆರ್ಥಿಕವಾಗಿ ತುಂಬ ಸಬಲರಾಗಿರ್ತಾರೆ. ಇನ್ನು ಹೊಸ ವ್ಯಾಪಾರ ಉದ್ದಿಮೆಗಳನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಮನಸ್ಸು ಇವರಿಗಿರುತ್ತೆ. ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹಾಕ್ತಾರೆ. ಹಾಗೆ ಇವರಿಗೆ ಎಲ್ಲ ರೀತಿಯ ಸೌಲಭ್ಯಗಳು, ಸೌಕರ್ಯಗಳು ಕೂಡ ಒದಗಿ ಬರುತ್ತೆ. ಮನೆಯಲ್ಲಿ ಇವರಿಗೆ ರಾಜ ಆತಿಥ್ಯ ದೊರೆಯುವಂಥದ್ದು, ಅಂದರೆ ಇವರ ಮಾತು ನಡೆಯುತ್ತೆ, ಜನರನ್ನು ಆಕರ್ಷಣೆ ಮಾಡ್ತಾರೆ. ಹಾಗಾಗಿ ಇವರಿಗೆ ಬೇಕಾದಂಥ ಯಾವುದೇ ರೀತಿಯ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳಿಕ್ಕೂ ಕೂಡ ತುಂಬ ಅವಕಾಶಗಳಿದೆ. ಮಿಥುನ ರಾಶಿಯವರಿಗೆ ಬಹಳ ವಿಶೇಷವಾಗಿ ಪರಿಗಣಿಸಲ್ಪಟ್ಟಿರುವಂಥದ್ದು ದಾಂಪತ್ಯದಲ್ಲಿ ಸುಖ, ನೆಮ್ಮದಿಯನ್ನು ಕಾಣುವಂಥವರು ಇವರು. ಹಾಗಾಗಿ ಈ ಫೆಬ್ರವರಿ 15ರಿಂದ 1 ತಿಂಗಳ ಕಾಲ ಶುಕ್ರನಿಂದ, ಹಾಗೆ ಶುಕ್ರ ಮೀನ ರಾಶಿಯಲ್ಲಿ ಇರುವವರಿಗೂ ಕೂಡ ಇವರಿಗೆ ಶಾಂತಿ, ಸಮಾಧಾನಗಳಿರುತ್ತೆ. ಕೈ ಹಾಕಿದ ಕೆಲಸದಲ್ಲಿ ಬಹಳ ವಿಶೇಷ ಫಲವನ್ನು ಪಡ್ಕೊಳ್ಳುವಂಥವ್ರು ಇವರು. ಇನ್ನು ಕನ್ಯಾ ರಾಶಿ, ಈ ಶುಕ್ರನ ರಾಶಿ ಪರಿವರ್ತನೆಯಿಂದ ರೂಪುಗೊಳ್ಳುವಂಥ ಮಾಳವ್ಯ ರಾಜಯೋಗ ಏನಿದೆ, ಇದು ಕನ್ಯಾ ರಾಶಿಯವರಿಗೆ ತುಂಬ ಅದೃಷ್ಟವನ್ನು ತರುತ್ತೆ. ಈ ಸಮಯದಲ್ಲಿ ಕನ್ಯಾ ರಾಶಿಯವರು ಹಣಕಾಸಿನ ಲಾಭವನ್ನು ಚೆನ್ನಾಗಿ ಪಡ್ಕೊಳ್ತಾರೆ. ಇವರ ಸ್ವಂತ ಬಿಸ್ನೆಸ್ ಬಹಳ ಚೆನ್ನಾಗಿ ನಡೆಯುತ್ತೆ. ಹೊಸ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡಲಿಕ್ಕೂ ಕೂಡ ಈ ಸಮಯ ಬಹಳ ಉತ್ತಮವಾಗಿರುತ್ತೆ ಇವರಿಗೆ. ಹಾಗೆ ಸಮಾಜದಲ್ಲಿ ಗೌರವ ಹೆಚ್ಚಾಗುವಂಥದ್ದು. ಹಾಗಾಗಿ ಸಮಾಜಮುಖಿಯಾದಂತಹ ಕಾರ್ಯಗಳನ್ನು ಮಾಡಲಿಕ್ಕೆ ಇವರು ಮುಂದಾಗ್ತಾರೆ. ಹಾಗೆ
ಪ್ರಯಾಣ ಕೂಡ ಇವರಿಗೆ ತುಂಬ ಲಾಭವನ್ನು ತರುತ್ತೆ. ವಿದೇಶ ಪ್ರವಾಸ ಹೋಗುವಂಥ ಯೋಗ ಕೂಡ ಇರುತ್ತೆ. ಹಾಗೆ ಬಹಳ ದಿನಗಳ ಕನಸುಗಳು ಏನೇ ಇದ್ದರೂ ಅದನ್ನು ನನಸು ಮಾಡಿಕೊಳ್ಳಿಕ್ಕೆ ಕನ್ಯಾ ರಾಶಿಯವರಿಗೆ ಸಾಧ್ಯವಾಗುತ್ತೆ. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿರಲಿ, ಅಡಚಣೆಗಳಿರಲಿ, ಅದು ನಿವಾರಣೆಯಾಗುತ್ತೆ. ಒಟ್ಟಾರೆ ಸುಖಿ ದಾಂಪತ್ಯ ಜೀವನ ಇರುತ್ತೆ. ಸಂತಾನ ಪ್ರಾಪ್ತಿಯಾಗುತ್ತೆ ಈ ಸಂದರ್ಭದಲ್ಲಿ. ಹಾಗೆ ವಿಶೇಷವಾಗಿ ನೀವು ಅಂದುಕೊಂಡಿರುವಂಥ ಕೆಲಸ ಕಾರ್ಯಗಳನ್ನು ಬಹಳ ಸುಲಭವಾಗಿ ಮಾಡ್ತೀರಿ. ಯಾರದ್ದೋ ಒಂದು ಸಹಕಾರ ಸಿಕ್ಕತ್ತೆ, ಯಾರದ್ದೋ ಒಂದು ಶ್ರೀರಕ್ಷೆ ಇದೆ. ಹಾಗೆ ಹಣಕಾಸಿನ ವಿಚಾರದಲ್ಲಾಗಲಿ ಅಥವಾ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು, ಸ್ಥಿರಾಸ್ತಿಯನ್ನು ಖರೀದಿ ಮಾಡುವಂಥದ್ದು ಇತ್ಯಾದಿ ಯೋಜನೆಗಳೇನಾದರೂ ನಿಮ್ಮ ಮುಂದೆ ಇದ್ದರೆ ಅವು ಖಂಡಿತ ಯಶಸ್ವಿಯಾಗುತ್ತೆ. ಹಾಗಾಗಿ ಕನ್ಯಾ ರಾಶಿಯವರಿಗೂ ಕೂಡ ಈ ಮಾಲವ್ಯ ಯೋಗದಿಂದ ತುಂಬ ಸೌಕರ್ಯಗಳು ಒದಗಿ ಬರುತ್ತೆ. ಇನ್ನು ಧನುರಾಶಿಯವರಿಗೆ ಮಾಲವ್ಯ ಮಹಾಪುರುಷ ರಾಜಯೋಗ ಜೀವನವನ್ನು ಪರಿವರ್ತನೆಯತ್ತ ಕೊಂಡೊಯ್ಯುವಂತಹ ಒಂದು ಯೋಗ ಇದು. ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳವಣಿಗೆ ಆಗುವಂಥದ್ದು, ಒಂದು ಟರ್ನಿಂಗ್ ಪಾಯಿಂಟ್ ಇದು ನಿಮಗೆ. ಹಾಗಾಗಿ ಶುಕ್ರ ಮೀನ ರಾಶಿಯಲ್ಲಿ ಇರುವವರೆಗೂ ಕೂಡ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ. ಹಾಗೆ ಈ ಸಮಯದಲ್ಲಿ ನೋಡಿ, ಹೊಸ ಮನೆಯನ್ನು ಕೊಂಡುಕೊಳ್ಳುವಂಥದ್ದು, ವಾಹನವನ್ನು ಖರೀದಿ ಮಾಡುವಂಥದ್ದು ಅಥವಾ ಒಡವೆ ವಸ್ತ್ರಗಳನ್ನು ಖರೀದಿ ಮಾಡುವಂಥ ಯೋಗ ಇದೆ. ಇನ್ನು ವಿಶೇಷವಾಗಿ ರಾಜಕೀಯ ರಂಗದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ತುಂಬ ಪ್ರಯೋಜನ ಆಗುವಂಥ ಸಂದರ್ಭ ಇದು. ಒಟ್ಟಾರೆ ಈ ಸಮಯ ನೀವು ಏನು ಪ್ರಯತ್ನ ಮಾಡ್ತೀರಿ ಅದೆಲ್ಲವೂ ಕೂಡ ನಿಮಗೆ ಧನಾತ್ಮಕವಾಗಿ ಪರಿಣಮಿಸುತ್ತೆ. ಹಾಗೆ ನಿಮ್ಮ ಸಂಬಂಧಗಳು ವೃದ್ಧಿಯಾಗುತ್ತೆ. ಇನ್ನು ವಿಶೇಷವಾಗಿ ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳೇನಿದೆ ಅದು ಕೂಡ ಯಾವುದೇ ಸಮಸ್ಯೆ ಇಲ್ಲದೆ, ಅಡಚಣೆ ಇಲ್ಲದೆ ಜರುಗುವಂಥದ್ದು ಇದೆ. ಇನ್ನು ನೀವು ಅಂದುಕೊಂಡಂಥ ಕೆಲಸವನ್ನು ಮಾಡಲಿಕ್ಕೆ ಈ ಕಾಲ ಬಹಳ ಸೂಕ್ತವಾಗಿರುವಂಥದ್ದು. ಜನ ನಿಮ್ಮ ಮಾತನ್ನು ಕೇಳ್ತಾರೆ, ನಿಮ್ಮ ಸಹಾಯಕ್ಕೆ ನಿಲ್ತಾರೆ. ಹಾಗಾಗಿ ಹಣಕಾಸಿನ ಕೊರತೆ ಇರಲ್ಲ. ಅಂದುಕೊಂಡಂಥ ಕಾರ್ಯ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಇಚ್ಛಾಶಕ್ತಿ ಕೂಡ, ಅಂದರೆ ವಿಲ್ ಪವರ್ ಕೂಡ ಬಹಳ ಚೆನ್ನಾಗಿರುತ್ತೆ. ಹಾಗಾಗಿನೇ ಒಂದು ದೊಡ್ಡ ದೊಡ್ಡ ಕಮಿಟ್ಮೆಂಟ್ಗೆ ಹೋಗುವಂಥದ್ದು, ಹೆಚ್ಚು ಬಂಡವಾಳ ಹಾಕಿ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥದ್ದು, ಇನ್ನು ರಿಯಲ್ ಎಸ್ಟೇಟ್ನಲ್ಲಿರುವಂಥವ್ರಿಗೆ, ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ, ಲೇವಾದೇವಿ ವ್ಯವಹಾರ ಮಾಡುವಂಥವ್ರಿಗೆ, ಹಾಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರುವಂಥವ್ರಿಗೆ ತುಂಬ ಅನುಕೂಲತೆಗಳಿರುತ್ತೆ. ಇನ್ನು ಗುರುಸ್ಥಾನದಲ್ಲಿರುವಂಥವರು ಜ್ಯೋತಿಷಿಗಳಾಗಲಿ ಅಥವಾ ಉಪನ್ಯಾಸಕರಾಗಲಿ, ಮಾರ್ಗದರ್ಶಕರಾಗಲಿ, ಗುರುಗಳಾಗಲಿ, ಇವರಿಗೆ ತುಂಬ ಅನುಕೂಲಕರವಾದಂಥ ಸಂದರ್ಭಗಳು ಒದಗಿ ಬರುತ್ತೆ. ಹಾಗಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಈ ಸಮಯವನ್ನು ಅನುಸರಣೆ ಮಾಡಿ, ಸಮಯದ ಸದ್ಬಳಕೆ ಮಾಡಿಕೊಳ್ಳಿ. ಹಾಗಾಗಿ ನಿಮ್ಮ ಸಂಕಲ್ಪಗಳು ಏನೇ ಇದ್ದರೂ ಕೂಡ ಅವು ನೆರವೇರುತ್ತೆ, ಈಡೇರುತ್ತೆ. ಅಂತಹ ಒಂದು ಒಳ್ಳೆಯ ಯೋಗದಲ್ಲಿ ಈ ಸಂದರ್ಭ ನಿಮ್ಮ ಜೀವನ ಕ್ರಮ ಇರುತ್ತೆ. ಹಾಗೆ ಉದ್ಯೋಗಸ್ಥರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಸ್ಥಾನವನ್ನು ಪಡ್ಕೊಳ್ಳುವಂಥದ್ದು, ಒಂದು ಬಡ್ತಿ ಇರುತ್ತೆ, ಒಂದು ವರ್ಗಾವಣೆ ಬಯಸಿದ ಸ್ಥಳಕ್ಕೆ ಆಗುವಂಥದ್ದು, ಹಾಗೆ ನೀವು ಇಷ್ಟಪಟ್ಟು ಮಾಡುವಂತಹ ಕೆಲಸಗಳೇ ನಿಮಗೆ ಒದಗಿ ಬರುವಂಥದ್ದಾಗತ್ತೆ. ಒಟ್ಟಾರೆ ಮನಸ್ಸಿಗೆ ಸಂತೋಷ, ನೆಮ್ಮದಿ, ಸೌಕರ್ಯ, ಸಮೃದ್ಧಿಗಳು ಇರುವಂಥ ಈ ಮಾಲವ್ಯ ಯೋಗದಲ್ಲಿ ವಿಶೇಷ ಫಲಗಳನ್ನು ಅನುಭವಿಸ್ತೀರಿ. ಹಾಗೆ ಉಳಿದ ರಾಶಿಯವರಿಗೂ ಕೂಡ ಮಾಲವ್ಯ ಯೋಗದಿಂದ ಅಲ್ಪ ಸ್ವಲ್ಪ ಅನುಕೂಲತೆಗಳು ಉಂಟಾಗುತ್ತೆ. ಹಾಗೆ ಯಾವ ಯಾವ ರಾಶಿಯವರು ಯಾವ ರೀತಿಯ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಬೇಕು ಈ ಮಾಲವ್ಯ ಯೋಗದ ಸಂಪೂರ್ಣ ಫಲವನ್ನು ಪಡ್ಕೊಳ್ಳಿಕ್ಕೆ ಅನ್ನುವಂಥದ್ದನ್ನು ನಾವು ಪ್ರೀತಿಯ ವೀಕ್ಷಕ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ಕಠಿಣ ಪರಿಶ್ರಮದ ಫಲ ಸಿಕ್ಕುವಂಥ ದಿನ. ಹಾಗಾಗಿ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ಇದೆ ಅದಕ್ಕೆ ಅನುಗುಣವಾದಂಥ ಫಲಗಳನ್ನು ಪಡ್ಕೊಳ್ಳುವಂಥ ಒಂದು ವಿಶೇಷ ದಿನ. ಬೇರೆಯ ದಿನಗಳಾಗಿದ್ದರೆ ಎಷ್ಟೇ ಶ್ರಮಪಟ್ಟರೂ ಫಲ ಸಿಕ್ಕಲ್ಲ, ಆದರೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂತಹ ಫಲ ಸಿಕ್ಕತ್ತೆ. ಹಾಗೆ ಈ ದಿನ ಆಹಾರ ವಸ್ತುಗಳನ್ನು ವ್ಯಾಪಾರ ಮಾಡುವಂಥವ್ರಿಗೆ, ಹೋಟೆಲ್ ಬಿಸ್ನೆಸ್ ಮಾಡುವಂಥವ್ರಿಗೆ ಬಹಳ ಅದ್ಭುತವಾದಂತಹ ದಿನ. ಉತ್ತಮ ಆರ್ಥಿಕ ಲಾಭವನ್ನು ಪಡ್ಕೊಳ್ಳುವಂಥ ಒಂದು ವಿಶೇಷ ದಿನ. ಹಾಗೆ ಈ ದಿನದಲ್ಲಿ ಕುಟುಂಬದ ಜೀವನ ಬಹಳ ಸಂತೋಷದಿಂದ ಇರುತ್ತೆ. ಹಾಗೆ ಕೆಲವು ಜವಾಬ್ದಾರಿಗಳನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ಈ ದಿನ ಸಹಕಾರಿ ತತ್ವವನ್ನು ನೀವು ಅನುಸರಣೆ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಮಕ್ಕಳಿಂದ ಒಳ್ಳೆಯ ಸುದ್ದಿಯನ್ನು ಕೇಳುವಂಥದ್ದು ಅಥವಾ ಮಕ್ಕಳ ಸಲುವಾಗಿ ಈ ದಿನ ನಿಮ್ಮ ಕಮಿಟ್ಮೆಂಟ್ ಏನಿದೆ ಅಥವಾ ಒಂದು ಭವಿಷ್ಯಕ್ಕಾಗಿ ರೂಪಿಸುವಂಥ ಯೋಜನೆ ಏನಿದೆ ಅದು ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗೆ ನೆರೆಹೊರೆಯವರ ಜೊತೆಯಲ್ಲಿ ಈ ದಿನ ಬಹಳ ಸೌಹಾರ್ದಯುತವಾಗಿರ್ತೀರಿ.
ನಿಮಗೆ ಬೇಕಾದಂತಹ ಸಹಕಾರವನ್ನು ಪಡ್ಕೊಳ್ಳಿಕ್ಕೆ ಈ ದಿನ ನಿಮ್ಮ ಮಾತುಗಾರಿಕೆ ಬಹಳ ವಿಶೇಷವಾಗಿರುತ್ತೆ. ತುಂಬ ಚಾಣಾಕ್ಷರು ಈ ದಿನ ಮಾತಿನಲ್ಲಿ. ಹಾಗೆ ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಇನ್ನು ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಲಕ್ಷ್ಮೀ ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೃಪ್ತಿ ಇದೆ. ಹಾಗೆ ಈ ದಿನ ಕೌಟುಂಬಿಕ ಜೀವನದಲ್ಲೂ ಕೂಡ ಸಂತೋಷ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಕುಟುಂಬ ಸದಸ್ಯರ ಜೊತೆ ಕಳೆಯುವಂತಹ ಕ್ಷಣ ಏನಿದೆ ಅದು ನಿಮಗೆ ತುಂಬ ಹಿತ ಅನಿಸುತ್ತೆ. ಹಾಗೆ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂಥ ಒಂದು ವಿಶೇಷವಾದಂಥ ವ್ಯಕ್ತಿಯೊಬ್ಬರು ಈ ದಿನ ನಿಮಗೆ ಭೇಟಿಯಾಗುವಂಥದ್ದು. ಇದರಿಂದ ನಿಮ್ಮ ಮುಂದಿನ ಯೋಜನೆಗಳನ್ನು ಅವರ ಜೊತೆ ಹಂಚಿಕೊಳ್ಳುವಂಥ ಅವಕಾಶಗಳು ಕೂಡ ಇದೆ. ಇದು ನಿಮಗೆ ಒಳ್ಳೆಯ ದಾರಿದೀಪವಾಗುವಂಥ ಭೇಟಿಯದು. ಹಾಗೆ ಆರ್ಥಿಕ ಸ್ಥಿತಿಯ ಬಗ್ಗೆ ಹೇಳೋದಾದರೆ ಈ ದಿನ ಉತ್ತಮವಾದಂಥ ದಿನ, ಇದ್ದುದರಲ್ಲೇ ತೃಪ್ತಿಯನ್ನು ಪಟ್ಕೊಳ್ಳುವಂಥ ದಿನ ಕೂಡ. ಹಾಗೆ ಹಿರಿಯ ಸಹೋದರರ ಜೊತೆ ಯಾವುದೇ ರೀತಿಯ ಸೈದ್ಧಾಂತಿಕ ವ್ಯತ್ಯಾಸಗಳೇನಾದರೂ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಒದಗಿ ಬರುತ್ತೆ. ಅದನ್ನು ಬಳಸ್ಕೊಳ್ಳಿ. ಹಾಗೆ ಈ ದಿನ ನಿಮ್ಮ ಕೋಪವನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಸಹನೆ ಅನ್ನುವಂಥದ್ದು ಬಹಳ ಮುಖ್ಯ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ನೆಮ್ಮದಿಯ ವಾತಾವರಣ ತುಂಬ ಚೆನ್ನಾಗಿದೆ. ಅದನ್ನು ನೀವೇ ಹಾಳು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಸ್ವಲ್ಪ ಅಲರ್ಟ್ ಆಗಿರಿ. ಹಾಗೆ ಈ ದಿನ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ವಿಶ್ವಾಸಪೂರ್ವಕವಾದಂಥ ಮಾತುಗಳನ್ನು ಕೇಳಿಸ್ಕೊಳ್ಳಿ. ಒಂದು ಭರವಸೆ ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಶಿವಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರು ಈ ದಿನದಲ್ಲಿ ಯಾವುದೇ ದೊಡ್ಡ ಮಟ್ಟದ ಕಮಿಟ್ಮೆಂಟ್ಗೆ ಹೋಗಬೇಡಿ. ಹಣವನ್ನು ತರುವಂಥದ್ದು, ಹಣವನ್ನು ಸಾಲವಾಗಿ ಕೊಡುವಂಥ ಪ್ರಯತ್ನ ಈ ದಿನ ಆಗಬಾರ್ದು. ಹಾಗೆ ಈ ದಿನ ನೀವು ಆಯ್ಕೆ ಮಾಡಿಕೊಳ್ಳುವಂತಹ ಸ್ನೇಹಿತರ ಬಗ್ಗೆ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು. ನಿಮಗೆ ಇರುವಂಥ ಕೆಲವೇ ಸ್ನೇಹಿತರು, ಅದರಲ್ಲೂ ಈ ದಿನ ಯಾರೊಂದಿಗೆ ಇದ್ದರೆ ನಿಮಗೆ ಸಂತೋಷ ಆಗುತ್ತೆ, ಹಾಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ಮೊದಲೇ ನಿರ್ಧಾರ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಹಣ ವ್ಯರ್ಥವಾಗುವಂಥದ್ದು, ವ್ಯಯವಾಗುವಂಥದ್ದು ನಿಮ್ಮ ಸ್ನೇಹಿತರ ಸಲುವಾಗಿ. ಇನ್ನು ವಿಶೇಷವಾಗಿ ನಿಮ್ಮ ಮಕ್ಕಳಿಗಾಗಿ ಈ ದಿನ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ. ಅದನ್ನು ಈ ದಿನ ಬಹಳ ಜೋಪಾನವಾಗಿ ನೋಡಿಕೊಳ್ಬೇಕು. ಇನ್ನು ವಿಶೇಷವಾಗಿ ನಿಮ್ಮ ಕುಟುಂಬ ಜೀವನದ ಪರಿಸ್ಥಿತಿಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಮಾತಿನಲ್ಲಿ ವ್ಯತ್ಯಾಸ ಆಗಬಾರ್ದು, ಕಠಿಣ ಶಬ್ದಗಳನ್ನು ಉಪಯೋಗಿಸಬಾರ್ದು. ಹಾಗೆ ಈ ದಿನದಲ್ಲಿ ಯಾರ ಮೇಲೂ ಕೂಡ ಕೆಲಸವನ್ನು ಒತ್ತಡಪೂರ್ವಕವಾಗಿ, ಒತ್ತಾಯಪೂರ್ವಕವಾಗಿ ಹೇರಬೇಡಿ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಕೆಲಸವನ್ನು ಮಾಡಿ. ಆದರೆ ಬೇರೆಯವರ ಒಂದು ವ್ಯಕ್ತಿ ಗೌರವ ಏನಿದೆ ಅದನ್ನು ನೀವು ಕಾಪಾಡಬೇಕಾಗತ್ತೆ. ಹಾಗಾಗಿ ಈ ದಿನ ಬಹಳ ಸಂಯಮದಿಂದ, ತಾಳ್ಮೆಯಿಂದ ಇರುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಈ ದಿನ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ದರ್ಶನ ಮಾಡಿ. ಕೆಲಸಗಳಲ್ಲಿ ಯಾವುದೇ ವಿಘ್ನಗಳಿದ್ದರೂ ಕೂಡ ನಿವಾರಣೆಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನದಲ್ಲಿ ಮನೆಯ ಸದಸ್ಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ಓಡಾಟ, ನಿಮ್ಮ ಹಣಕಾಸಿನ ನಿರ್ವಹಣೆ ಇದೆಲ್ಲವೂ ಕೂಡ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರದ ಸುತ್ತ ನಡೆಯುವಂಥ ಸಾಧ್ಯತೆಗಳಿದೆ. ಹಾಗೆ ಈ ದಿನದಲ್ಲಿ ಆಗುವಂಥ ಖರ್ಚು ವೆಚ್ಚಗಳನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಯಾವ ವಸ್ತು ಅಗತ್ಯ ಇದೆಯೋ ಅದನ್ನು ಮಾತ್ರ ಖರೀದಿ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಈ ದಿನ ನೀವು ಮಾಡುವಂಥ ವೆಚ್ಚ ಏನಿದೆ ಅದು ದುಬಾರಿ ಆಗುತ್ತೆ. ಇನ್ನು ವಿಶೇಷವಾಗಿ ಹಣದ ಪರಿಸ್ಥಿತಿಯಲ್ಲಿ ಸ್ವಲ್ಪ ಕುಸಿತ ಇರುವಂಥದ್ದು. ನೀವು ಅಂದುಕೊಂಡಂತಹ ಒಂದು ಲಾಭ ನಿಮಗೆ ಸಿಕ್ಕಲ್ಲ, ಹಾಗೆ ಅಂದುಕೊಂಡಂಥ ವ್ಯಕ್ತಿಯಿಂದ ಹಣಕಾಸಿನ ನೆರವು ಒದಗಿ ಬರಲ್ಲ. ಆದ್ದರಿಂದ ನಿಮ್ಮ ಕೈಯಲ್ಲಿ ಹಣ ಸೇರಿದ ಮೇಲೆ ಮಾತ್ರ ಈ ದಿನದ ಯೋಜನೆಯನ್ನು ರೂಪಿಸುವಂಥದ್ದು ಬಹಳ ಮುಖ್ಯ. ಹಾಗೆ ಈ ದಿನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಏಕೆಂದರೆ ಒಂದು ಸಣ್ಣ ಕಿಡಿ ದೊಡ್ಡದಾಗಿ ಬೃಹತ್ತಾಕಾರವಾಗಿ ಕಾಳ್ಗಿಚ್ಚಿನಿಂದ ಹಬ್ಬುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಸಣ್ಣ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡಿದ್ರೆ ಅದು ಮುಂದೆ ದೊಡ್ಡದಾಗಿ ಬೆಳೆಯುತ್ತೆ. ಆಗ ಪರಿಹಾರ ಮಾಡಿಕೊಳ್ಳುವಂಥದ್ದು ಕಷ್ಟ. ಆದ್ದರಿಂದ
ಈ ಚಿಕ್ಕದರಲ್ಲೇ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ಪ್ರತಿಯೊಂದು ಸನ್ನಿವೇಶವನ್ನು ಕೂಡ ನೀವು ಅರ್ಥೈಸ್ಕೊಂಡು ಮುಂದುವರಿಬೇಕು. ಹಾಗಾಗಿ ನಿಮಗೆ ಯಾವುದು ಅನುಕೂಲವನ್ನು ತರುತ್ತೆ ಅಂಥ ವಿಚಾರಗಳಲ್ಲಿ ಈ ದಿನ ಆಸಕ್ತಿಯನ್ನು ತೋರಿಸಿ. ಕೆಲವು ವಿಚಾರಗಳು ಈ ದಿನ ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ತರಿಸುವಂಥದ್ದು ಕೂಡ ಇದೆ. ಇದು ತಾತ್ಕಾಲಿಕ, ಆದರೂ ಮನಸ್ಸನ್ನು ಸ್ವಲ್ಪ ಹೊಂದಾಣಿಕೆಯತ್ತ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ 3ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಕೀರ್ತಿ ಸ್ಥಾನ. ಹಾಗಾಗಿ ವಿಶೇಷವಾಗಿ ಈ ದಿನ ಹೆಸರನ್ನು, ಗೌರವವನ್ನು ಸಂಪಾದನೆ ಮಾಡಿಕೊಳ್ತೀರಿ. ಹಾಗೆ ಕುಟುಂಬದ ಜೊತೆ ಉತ್ತಮ ರೀತಿಯಲ್ಲಿ ಸಮಯವನ್ನು ಕಳೆಯುವಂಥದ್ದು ಕೂಡ ಇದೆ. ಕುಟುಂಬಸ್ಥರ ಜೊತೆಯಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನು ಮಾಡುವಂಥದ್ದು, ಹಾಗೆ ಆ ಕಾರ್ಯದಿಂದ ತುಂಬ ಯಶಸ್ಸು ನಿಮಗೆ ಸಿಕ್ಕತ್ತೆ. ಇನ್ನು ಮನೆಯಲ್ಲಿರುವಂಥ ಹಿರಿಯರು, ತಂದೆ ತಾಯಿಗಳಿದ್ದರೆ ಅವರ ಆಶೀರ್ವಾದ ಇದೆ, ಅವರ ಒಂದು ಸಲಹೆ ಕೂಡ ಈ ದಿನ ನಿಮಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಪಾಸಿಟಿವ್ ಆಗಿರ್ತೀರಿ. ಒಂದು ಸಕಾರಾತ್ಮಕತೆಯನ್ನು ಅನುಭವಿಸುವಂಥ ಒಂದು ವಿಶೇಷ ಸಂದರ್ಭಗಳು ಒದಗಿ ಬರ್ತಾ ಇದೆ. ಇದು ಮನಸ್ಸನ್ನು ನಿಮಗೆ ತುಂಬ ಸಂತೋಷದಲ್ಲಿಡುತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಈ ದಿನ ಮಿಶ್ರ ಫಲ ಇದ್ದರೂ ಕೂಡ ಚೆನ್ನಾಗಿ ನಿಭಾಯಿಸ್ತೀರಿ. ಆದಾಯ ಚೆನ್ನಾಗಿದೆ, ಲಾಭಾಂಶ ಹೆಚ್ಚಾಗಿ ಇಲ್ಲದ ಅಂದರೂ ಕೂಡ ನಿಮ್ಮ ಖರ್ಚು ವೆಚ್ಚಕ್ಕೆ ಈ ದಿನ ಕೊರತೆ ಆಗಲ್ಲ. ಹಾಗೆ ಈ ದಿನದಲ್ಲಿ ನಿಮ್ಮ ಬಜೆಟನ್ನು, ಅಂದರೆ ಮುಂದಿನ ದಿನಗಳಲ್ಲಿ ಆಗಬೇಕಾಗಿರುವಂಥ ವಿಚಾರಗಳೇನಿದೆ ಅಥವಾ ಯಾವುದೇ ಖರೀದಿಗಳಿದ್ದರೆ ಅದರ ಬಗ್ಗೆ ಈ ದಿನ ಬಹಳ ಸೂಕ್ಷ್ಮವಾಗಿ ನೋಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತು ನಿಮಗೆ ತುಂಬ ಉಪಕಾರಿಯಾಗಿರುತ್ತೆ. ಅವರ ಮಾತೇ ನಿಮಗೆ ಒಂದು ಸ್ಟ್ರೆಂತ್ ಕೊಡುವಂಥದ್ದು, ಹಾಗೆ ಒಂದು ಮೋಟಿವೇಶನ್ ಮಾಡುವಂಥದ್ದು, ನಿಮಗೆ ಪ್ರೇರೇಪಣೆಯನ್ನು ಒದಗಿಸುವಂಥದ್ದು ನಿಮ್ಮ ಸಂಗಾತಿಯ ಮಾತು. ಹಾಗಾಗಿ ಈ ದಿನ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳಿಕ್ಕೆ ಎಲ್ಲ ಅವಕಾಶಗಳು ಇದೆ. ಅದನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ, 2ರಲ್ಲಿ ಚಂದ್ರ. ಇದನ್ನು ನೀವು ಸ್ವಲ್ಪ ಗಮನಿಸಬೇಕು. ಹಾಗೆ ನಿಮ್ಮ ವ್ಯವಹಾರಗಳು ಈ ದಿನ ಸ್ವಲ್ಪ ನಿಧಾನ ಆಗುತ್ತೆ. ಯಾವುದೇ ಕೆಲಸ ಮಾಡಿದ್ರೂ ಕೂಡ ಕೂಡಲೇ, ಅಂದರೆ ತ್ವರಿತವಾಗಿ ನಿಮಗೆ ಫಲಿತಾಂಶಗಳು ಸಿಕ್ಕಲ್ಲ. ಹಾಗಾಗಿ ಅದಕ್ಕಾಗಿ ಬೇಸರ ಮಾಡಿಕೊಳ್ಳುವಂಥ ಅಗತ್ಯ ಇಲ್ಲ. ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಕಾಯಬೇಕು, ಸಕಾರಾತ್ಮಕವಾಗಿರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಉದ್ಯೋಗಸ್ಥರಿಗೆ, ವ್ಯಾಪಾರಸ್ಥರಿಗೆ ಪರಿಸ್ಥಿತಿಗಳು ಸುಧಾರಣೆಯಾಗುವಂಥ ದಿನ. ಕೆಲವು ಬದಲಾವಣೆಗಳಾಗುತ್ತೆ, ಆದದ್ದೆಲ್ಲ ಒಳ್ಳೆಯದಕ್ಕೆ, ಆಗ್ತಾ ಇರುವಂಥದ್ದೆಲ್ಲ ಮುಂದೆ ಅನುಕೂಲಕ್ಕೆ. ಇದು ಭಗವದ್ಗೀತೆಯ ಸಾರ. ಆದ್ದರಿಂದ ಯಾವುದೇ ಬದಲಾವಣೆಗಳಾದರೂ ಕೂಡ ಅದು ಮುಂದೆ ಒಳ್ಳೆಯದನ್ನು ತರುತ್ತೆ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಈ ದಿನ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆಸಕ್ತಿ ಇರಲಿ, ಸ್ವಲ್ಪ ಗಮನ ಇರಲಿ. ಕಾನ್ಸಂಟ್ರೇಷನ್ ಇಲ್ಲ ಅಂದರೆ ಸ್ವಲ್ಪ ಎಡವಟ್ಟಾಗುವಂಥದ್ದು ಕೂಡ ಇದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ. ಯಾರಿಗೂ ಕೂಡ ಸಾಲವನ್ನು ಕೊಡೋವಂಥದ್ದನ್ನು ಈ ದಿನ ಮಾಡಬೇಡಿ, ಜಾಮೀನಾಗಿ ನಿಲ್ಲಬೇಡಿ. ಹಾಗೆ ಅಮೂಲ್ಯವಾಗಿರುವಂಥ ದಾಖಲೆ ಪತ್ರಗಳು, ಹಣ, ವಸ್ತುಗಳು, ನಿಮ್ಮ ಮೊಬೈಲ್ ಇತ್ಯಾದಿ ಏನೇ ಇದ್ದರೂ ಅದನ್ನು ಸ್ವಲ್ಪ ಜೋಪಾನ ಮಾಡಿಕೊಳ್ಳಿ. ಹಾಗೆ ಈ ದಿನ ವಾಹನಕ್ಕಾಗಿ ಸ್ವಲ್ಪ ವೆಚ್ಚವಾಗುವಂಥದ್ದು ಇದೆ. ಎಲ್ಲೋ ವಾಹನದ ರಿಪೇರಿ ಆಗ್ಬೋದು, ಅಥವಾ ನಿಮ್ಮ ಪ್ರಯಾಣಕ್ಕಾಗಿ ಸ್ವಲ್ಪ ಹಣವನ್ನು ಖರ್ಚು ಮಾಡಬೇಕಾಗತ್ತೆ ಈ ದಿನ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ಮನೆಯ ವಾತಾವರಣ ಶಾಂತಿಯುತವಾಗಿದೆ, ಆದರೆ ಅದನ್ನು ಕದಡುವಂಥ ಪ್ರಯತ್ನ ನಿಮ್ಮ ಮಾತಿನಿಂದ ಆಗುವಂಥದ್ದಿದೆ. ಹಾಗಾಗಿ ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ಮನೆಯ ಸದಸ್ಯರ ಅಥವಾ ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರ ಸಂಪೂರ್ಣ ಬೆಂಬಲವನ್ನು ಪಡ್ಕೊಳ್ತೀರಿ ಈ ದಿನ. ಒಟ್ಟಾರೆ ಪ್ರಯತ್ನ ಪಟ್ಟರೆ ಒಳ್ಳೆಯ ದಿನವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಅದಕ್ಕಾಗಿ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಬಹಳ ಅದ್ಭುತವಾದಂಥ ದಿನ.
ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿದ್ದಾನೆ, ಜೊತೆಗೆ ಕೇತುವಿನ ಜೊತೆಯಲ್ಲಿ ಚಂದ್ರ ಇರ್ತಾನೆ. ಹಾಗಾಗಿ ಈ ದಿನದಲ್ಲಿ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳಿದೆ. ನಿಮ್ಮ ಬಯಕೆಗಳು ಈಡೇರುತ್ತೆ. ಹಾಗೆ ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ಒಂದು ಕೆಲಸ ಸಂಪೂರ್ಣವಾಗುತ್ತೆ. ಮನಸ್ಸಿಗೆ ಸಂಪೂರ್ಣವಾದಂತಹ ತೃಪ್ತಿ ಸಿಕ್ಕುವಂಥ ದಿನ. ಹಾಗೆ ವಿದ್ಯಾರ್ಥಿಗಳಿಗೆ ಈ ದಿನ ಶಿಕ್ಷಣದಲ್ಲಿ ಯಾವುದೇ ರೀತಿಯ ಅಡಚಣೆಗಳಿದ್ದರೂ ಕೂಡ ಆ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕತ್ತೆ. ಒಟ್ಟಾರೆ ನಿಮ್ಮ ತೊಂದರೆಗಳು, ಸಮಸ್ಯೆಗಳು, ಕಷ್ಟಗಳಿದ್ದರೂ ಕೂಡ ಅದು ನಿವಾರಣೆಯಾಗುತ್ತೆ. ಹಾಗೆ ಈ ದಿನದಲ್ಲಿ ಹಣವನ್ನು ಗಳಿಸಲಿಕ್ಕೆ ಹೊಸ ಆದಾಯದ ಮೂಲ ನಿಮಗೆ ಸಿಕ್ಕುವಂಥದ್ದು. ಹಾಗಾಗಿ ಇರುವಂಥ ಉದ್ಯೋಗ, ವ್ಯಾಪಾರ ಇದರ ಜೊತೆಗೆ ಇನ್ನೂ ಹಣಕಾಸಿನ ಮೂಲ ವಿಸ್ತರಣೆಯಾಗುವಂಥ ಎಲ್ಲ ಅವಕಾಶಗಳು ಕೂಡ ಈ ದಿನ ಇದೆ. ಹಾಗೆ ನಿಮ್ಮ ಹಿರಿಯರ ಒಂದು ಸಹಕಾರವನ್ನು ಪಡ್ಕೊಳ್ಳುವಂಥದ್ದು, ಅವರ ಆಶೀರ್ವಾದ ಈ ದಿನ ಬಹಳ ಚೆನ್ನಾಗಿದೆ. ಹಾಗಾಗಿ ನೀವು ಒಂಟಿಯಲ್ಲ, ಜೊತೆಯಲ್ಲಿದ್ದಾರೆ. ಹಾಗಾಗಿ ಒಂದು ಟೀಮ್ ವರ್ಕ್ ಮಾಡ್ಬೋದು. ಹಾಗೆ ಎಲ್ಲರ ಸಹಕಾರದಿಂದ ಈ ದಿನ ಅದ್ಭುತವಾದಂಥ ಯಶಸ್ಸು ಸಿಕ್ಕತ್ತೆ ಅನ್ನುವಂಥ ಒಂದು ಮನಸ್ಥಿತಿ ಚೆನ್ನಾಗಿದೆ. ಆತ್ಮವಿಶ್ವಾಸ ಬಹಳ ಅದ್ಭುತವಾಗಿದೆ. ಇದನ್ನು ಬಳಸ್ಕೊಳ್ಳಿ, ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿ. ಹಾಗೆ ಸೂರ್ಯನಿಗೆ ಸಾಧ್ಯ ಆದರೆ ಅರ್ಘ್ಯವನ್ನು ಕೊಡುವಂಥದ್ದನ್ನು ಮಾಡಿ. ಈ ದಿನ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದನ್ನು ನೀವು ಗಮನಿಸಬೇಕು. ಹಾಗೆ ಯಾವುದೇ ರೀತಿಯ ಪ್ರಮುಖ ನಿರ್ಧಾರಗಳನ್ನು ಈ ದಿನ ಕೈಗೊಳ್ಳಬೇಡಿ. ಇದು ನಿಮಗೆ ಹಿನ್ನಡೆಯನ್ನು ತರುತ್ತೆ, ಸ್ವಲ್ಪ ನಷ್ಟ ಉಂಟಾಗುವಂಥದ್ದು ಕೂಡ ಇದೆ. ಹಾಗೆ ವಿಶೇಷವಾಗಿ ವ್ಯಾಪಾರಸ್ಥರು ಈ ದಿನ ಸ್ವಲ್ಪ ತಟಸ್ಥರಾಗಿರುವಂಥದ್ದು ಬಹಳ ಉತ್ತಮ. ಯಾವುದೇ ರೀತಿಯ ಕಮಿಟ್ಮೆಂಟ್ಗೆ ಹೋಗಬೇಡಿ, ಯಾವುದೇ ರೀತಿಯ ಅಗ್ರಿಮೆಂಟ್ಗೆ ಕೈ ಹಾಕಬೇಡಿ ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ನೀವು ಬದಲಾವಣೆಯನ್ನು ಬಯಸ್ತಾ ಇದ್ದರೆ ಈ ದಿನ ಅದು ಸಂಭವಿಸುತ್ತೆ. ಆದರೆ ಅದನ್ನು ಸ್ವಲ್ಪ ಪರಿವರ್ತನೆ ಮಾಡಿಕೊಳ್ಬೇಕು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅದನ್ನು ಬಳಸ್ಕೊಳ್ಬೇಕಾಗತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಸಾಮಾನ್ಯವಾಗಿರುವಂತಹ ದಿನ. ಯಾವುದೇ ರೀತಿಯ ಲಾಭಗಳಿಲ್ಲ, 6ಕ್ಕೆ ಹತ್ತಲ್ಲ, 3ಕ್ಕೆ ಇಳಿಯಲ್ಲ, ಅಂಥ ಒಂದು ಸಾಮಾನ್ಯ ಪರಿಸ್ಥಿತಿ ನಿಮಗಿರುತ್ತೆ. ಹಾಗೆ ಕುಟುಂಬದಲ್ಲಿ ಪರಿಸ್ಥಿತಿಗಳು ಕೂಡ ನಿಮಗೆ ಅನುಕೂಲಕರವಾಗಿರುತ್ತೆ. ಆದರೆ ಈ ಜರುಗುವಂತಹ ಸಣ್ಣ ಪುಟ್ಟ ವಿಚಾರಗಳೇನಿದೆ ಅದು ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ತರಿಸುವಂಥದ್ದು ಕೂಡ ಇದೆ. ಹಾಗಾಗಿ ಯಾವುದೇ ವ್ಯಕ್ತಿಯ ವೈಯಕ್ತಿಕ ಜೀವನಕ್ಕೆ ನೀವು ಕೈ ಹಾಕಬೇಡಿ. ಹಾಗೆ ಹತ್ತಿರದಿಂದ ವ್ಯಕ್ತಿಗಳನ್ನು ನೋಡುವಂಥದ್ದನ್ನು ಈ ದಿನ ಸ್ವಲ್ಪ ಬಿಡಬೇಕಾಗತ್ತೆ. ಏಕೆಂದರೆ ಅವರಲ್ಲಿರುವಂತಹ ಲೋಪಗಳು, ಅವರಲ್ಲಿರುವಂತಹ ದೋಷಗಳು ಬಹಳ ವಿಶೇಷವಾಗಿ ಪ್ರಬಲವಾಗಿ ನಿಮಗೆ ಕಾಣಿಸುವಂಥದ್ದು. ಇದು ನಿಮಗೆ ಬೇಸರದ ಒಂದು ಸನ್ನಿವೇಶ. ಆದ್ದರಿಂದ ವ್ಯಕ್ತಿಯನ್ನು ಹತ್ತಿರದಿಂದ ನೋಡದೆ ಅವರ ಸ್ವಭಾವ ಹೇಗಿರುತ್ತೆ, ಅವರು ನಿಮಗೆ ಎಷ್ಟರ ಮಟ್ಟಿಗೆ ಅನುಕೂಲವನ್ನು ತರ್ತಾ ಇದ್ದಾರೆ ಅದಷ್ಟನ್ನು ಮಾತ್ರ ನೋಡುವಂಥ ಒಂದು ವಿಚಾರ ಮಾಡಿ. ಹಾಗಾಗಿ ಈ ನದಿ ಮೂಲ, ಋಷಿ ಮೂಲ ಇತ್ಯಾದಿಗಳನ್ನು ನೋಡಬಾರ್ದು ಅಂತ ಹೇಳ್ತಾರೆ. ಅಂಥದ್ದನ್ನು ಈ ದಿನ ನೀವು ಪರಿಪಾಲನೆ ಮಾಡಬೇಕಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾದೇವಿಯನ್ನು ಆರಾಧನೆ ಮಾಡಿ. ಅಮ್ಮನವರ ದರ್ಶನ, ಗ್ರಾಮ ದೇವತೆಯ ದರ್ಶನ, ಅದೇ ರೀತಿ ಚಾಮುಂಡೇಶ್ವರಿ ಆಗಲಿ, ಬನಶಂಕರಿ ಆಗಲಿ, ಅಥವಾ ನಿಮ್ಮ ಒಂದು ಆಸುಪಾಸಿನ ಸ್ಥಳದಲ್ಲಿರುವಂಥ ಶಕ್ತಿ ದೇವತೆಯ ಪೀಠಕ್ಕೆ ಹೋಗಿ ಬನ್ನಿ, ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತುಲಾ ರಾಶಿಯಲ್ಲಿರುವಂಥ ಚಂದ್ರ ನಿಮಗೆ ಲಾಭಸ್ಥಾನಕ್ಕೆ ಬರ್ತಾ ಇದ್ದಾನೆ. ಹಾಗಾಗಿ ಎಲ್ಲ ವಿಚಾರಗಳಲ್ಲೂ ಕೂಡ ಲಾಭವನ್ನು ಪಡ್ಕೊಳ್ಳುವಂಥ ದಿನ. ಹಾಗೆ ಉತ್ತಮ ಯಶಸ್ಸನ್ನು ಪಡ್ಕೊಳ್ತೀರಿ. ನಿಮ್ಮ ಪ್ರಯತ್ನ ಈ ದಿನ ವ್ಯರ್ಥ ಆಗಲ್ಲ. ಯಾವುದೇ ಒಂದು ಸಣ್ಣ ಪುಟ್ಟ ಪ್ರಯತ್ನಗಳು ಕೂಡ ಅದ್ಭುತವಾದಂಥ ಫಲಿತಾಂಶವನ್ನು ನಿಮಗೆ ತಂದುಕೊಡುತ್ತೆ. ಹಾಗೆ ನೌಕರರಿಗೆ, ಉದ್ಯೋಗಸ್ಥರಿಗೆ, ಸ್ವಂತ ಬಿಸ್ನೆಸ್ಸನ್ನು ಮಾಡುವಂಥವ್ರಿಗೆ ಈ ದಿನ ಉತ್ತಮವಾದಂತಹ ದಿನ. ಸಮಾಧಾನ ಇದೆ, ಅನುಕೂಲತೆಗಳಿರುತ್ತೆ ಈ ದಿನದಲ್ಲಿ. ಹಾಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಈ ದಿನ ನೀವು ಸಂತೋಷದಿಂದ ಇರ್ತೀರಿ. ಏಕೆಂದರೆ ಈ ದಿನದ ಖರ್ಚು ವೆಚ್ಚಕ್ಕೆ ನಿಮಗೆ ಹಣಕಾಸಿನ ಕೊರತೆ ಉಂಟಾಗಲ್ಲ, ಇದ್ದುದರಲ್ಲೇ ತೃಪ್ತಿ ಪಡುವಂಥದ್ದು ಇದೆ. ಹಾಗೆ ಈ ದಿನ ನೀವು ಖರೀದಿ ಮಾಡುವಂಥ ಯಾವುದೇ ವಸ್ತು ನಿಮಗೆ ತೃಪ್ತಿಯನ್ನು ತರುತ್ತೆ. ಹಾಗೆ ಸ್ಥಿರಾಸ್ತಿಯನ್ನು ಕೊಳ್ಳಬೇಕು ಅಥವಾ ಇರುವಂಥ ಆಸ್ತಿಯನ್ನು ಮಾರಾಟ ಮಾಡಬೇಕು ಅನ್ನೋಂಥವ್ರಿಗೂ ಕೂಡ ಈ ದಿನ ಅನುಕೂಲವಾಗುತ್ತೆ. ಹಾಗೆ ವಿವಾಹಿತರಾಗಿದ್ದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ನೆಮ್ಮದಿಯ ವಾತಾವರಣ ಮೂಡುತ್ತೆ ಈ ದಿನ.
ಹಾಗೆ ವಿವಾಹ ಆಗಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿರುವಂಥವ್ರಿಗೂ ಕೂಡ ಈ ದಿನ ಯಾವುದೋ ಒಂದು ಅರ್ಥದಲ್ಲಿ ಅನುಕೂಲ ಉಂಟಾಗುವಂಥದ್ದು. ಹಾಗೆ ಈ ದಿನ ನಿಮ್ಮ ಪ್ರಯತ್ನ ಏನಿದೆ ಅದು ಒಳ್ಳೆಯ ಫಲವನ್ನು ತರುತ್ತೆ, ಸಂತೋಷದಿಂದ ಇರ್ತೀರಿ. ಅದಕ್ಕಾಗಿ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ನೀವು ಶ್ರೀರಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶ್ರೀರಾಮಚಂದ್ರನ ಆರಾಧನೆ ಹೆಚ್ಚಿನ ಫಲವನ್ನು ನಿಮಗೆ ತಂದುಕೊಡುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಚಂದ್ರನ ಪ್ರಭಾವ ಬಹಳ ಚೆನ್ನಾಗಿದೆ. ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರ, ನಿಮ್ಮ ಉದ್ಯೋಗ ಅಥವಾ ನೀವು ಮಾಡುವಂಥ ಪ್ರಯತ್ನಗಳು, ನಿಮ್ಮ ಚಟುವಟಿಕೆಗಳು ಒಳ್ಳೆಯ ಯಶಸ್ಸನ್ನು ತರುತ್ತೆ. ಸಮಾಧಾನ ಇದೆ. ಅದರಿಂದ ಲಾಭವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಇಲ್ಲಿ ಲಾಭ ಅಂತ ಹೇಳಿದ್ರೆ ನಿಮಗೆ ಹಣಕಾಸಿನ ಲಾಭ ಒಂದೇ ಅಲ್ಲ, ಬೇರೆ ರೀತಿಯಲ್ಲಿ ಲಾಭಗಳಿದೆ. ಸಂತೋಷ ಸಿಕ್ಕಿದ್ರೆ ಅದು ಲಾಭ, ನೆಮ್ಮದಿ ಇದ್ದರೆ ಅದು ಲಾಭ, ಬೇರೆಯವರ ಸಹಕಾರ ನಿಮ್ಮ ಕೆಲಸದ ಜೊತೆಗಿದ್ದರೆ ಅದು ಕೂಡ ಒಂದು ಅರ್ಥದಲ್ಲಿ ಲಾಭ. ಹಾಗಾಗಿ ಬೇರೆ ಬೇರೆ ರೀತಿಯಲ್ಲಿ ನೀವು ಲಾಭಗಳನ್ನು ಪಡ್ಕೊಳ್ಳುವಂಥ ಒಂದು ವಿಶೇಷ ದಿನ. ಹಾಗೆ ಪಾರ್ಟ್ನರ್ಶಿಪ್ಪಲ್ಲಿ ವ್ಯಾಪಾರ ವ್ಯವಹಾರ ಮಾಡುವಂಥವ್ರಿಗೆ ಈ ದಿನ ಅದ್ಭುತವಾದಂಥ ಯಶಸ್ಸು ಸಿಕ್ಕತ್ತೆ. ಹಾಗೆ ವ್ಯವಹಾರವನ್ನು ಮುಂದುವರಿಸಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿಕೊಳ್ಳುವಂಥ ಒಂದು ವಿಶೇಷ ದಿನ ಕೂಡ. ಹಾಗೆ ಈ ದಿನ ನೀವು ಹಣಕಾಸಿನ ವಿಚಾರದಲ್ಲಿ ಮಾಡುವಂಥ ಪ್ರಯತ್ನ ಏನಿದೆ ಅದು ಸಫಲವಾಗುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನ, ರೈತರಿಗೆ, ಪಶುಪಾಲನೆ ಮಾಡುವಂಥವ್ರಿಗೆ ಈ ದಿನ ಬಹಳ ಯಶಸ್ವಿ ದಿನ. ಇನ್ನು ಯಾವುದೇ ರೀತಿಯ ಒಂದು ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಬುದ್ಧಿವಂತಿಕೆಯಿಂದ ತೀರ್ಮಾನವನ್ನು ಕೈಗೊಳ್ತೀರಿ. ಹಾಗಾಗಿ ಮುಂದೆ ಭವಿಷ್ಯದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳೇನಿದೆ ಅಥವಾ ಬರುವಂತಹ ಅನುಕೂಲತೆಗಳೇನಿದೆ ಅದನ್ನು ತುಂಬ ಲೆಕ್ಕಾಚಾರದಲ್ಲಿ ಈ ದಿನ ಮಾಡ್ತೀರಿ. ತುಂಬ ಕ್ಯಾಲ್ಕುಲೇಟಿವ್ ಆಗಿರ್ತೀರಿ ಈ ದಿನ. ಒಟ್ಟಾರೆ ಈ ದಿನದಲ್ಲಿ ಯಾವುದೇ ರೀತಿಯಲ್ಲಿ ನಷ್ಟ ಆಗಬಾರ್ದು, ಸಂತೋಷ ಹೆಚ್ಚಾಗಿರಬೇಕು ಅನ್ನುವಂಥ ಒಂದು ಬುದ್ಧಿವಂತಿಕೆಯ ನಡೆ ನಿಮ್ಮದಾಗಿರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನದಲ್ಲಿ ಉತ್ತಮವಾದಂಥ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಒದಗಿ ಬರುತ್ತೆ. ಹಾಗಾಗಿ ಯಾವುದೇ ಸನ್ನಿವೇಶದಲ್ಲಿರಲಿ, ಯಾವುದೇ ವ್ಯಕ್ತಿಯ ಜೊತೆಗಿರಲಿ, ಯಾವುದೇ ರೀತಿಯ ಚಟುವಟಿಕೆಗಳು ವ್ಯವಹಾರಗಳು ಏನೇ ಮಾಡಿದ್ರೂ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಬೇಕು. ಹಾಗಾಗಿ ಇದ್ದುದರಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಬೇಕು. ಹಾಗೆ ನಿಮ್ಮ ಮೂಗಿನ ನೇರಕ್ಕೆ ಕೆಲಸಗಳಾಗಬೇಕು ಅನ್ನುವಂಥ ಧೋರಣೆಯನ್ನು ಬಿಡಬೇಕಾಗತ್ತೆ. ಹಾಗೆ ಸ್ವಲ್ಪ ಹಠದ ಸ್ವಭಾವ ಇದ್ದರೆ, ಕೆಲವು ಕೋಪದಿಂದ ನೀವು ಹಠ ಸಾಧನೆಯನ್ನು ಮಾಡ್ತೀರಿ. ಅಂದರೆ ಬೇರೆಯವರ ಮೇಲೆ ಕೋಪ ಮಾಡಿಕೊಂಡ್ರೆ ನಿಮ್ಮ ಕೆಲಸ ಸಾಧ್ಯವಾಗತ್ತೆ ಅನ್ನುವಂಥ ಮನಸ್ಥಿತಿ ಈ ದಿನ ನಿಮಗಿರುತ್ತೆ. ಆದರೆ ಇದು ಎಲ್ಲ ಕಾಲದಲ್ಲೂ ನಡೆಯುವಂಥದ್ದಲ್ಲ. ಈ ದಿನ ನಡಿಬಹುದು, ನಾಳೆ ದಿನ ಅದು ನಿಮಗೆ ಹಿನ್ನಡೆಯನ್ನು ತರುತ್ತೆ. ಹಾಗಾಗಿ ಈ ದಿನ ಹೊಂದಾಣಿಕೆಯಿಂದ ಹೋಗುವಂಥದ್ದು ಬಹಳ ಮುಖ್ಯ. ಹಾಗೆ ಈ ದಿನದಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನಡತೆ ನಡವಳಿಕೆ, ಅವರ ಮಾತು ಈ ದಿನ ಸ್ವಲ್ಪ ವಿಚಿತ್ರ ಅನ್ನಿಸ್ಬೋದು, ಕೆಲವರಿಗೆ ಬೇಸರವನ್ನು ಕೂಡ ತರಿಸ್ಬೋದು. ಆದರೂ ಕೂಡ ಇದು ತಾತ್ಕಾಲಿಕವಾಗಿರುವಂಥದ್ದು. ಅವರನ್ನು ಸರಿದಾರಿಗೆ ತರಲಿಕ್ಕೆ ಈ ದಿನ ನಿಮ್ಮ ಮೃದುವಾದ ಮಾತುಗಳು ಅಸ್ತ್ರದಂತೆ ಬಳಕೆಯಾಗುತ್ತೆ. ಹಾಗಾಗಿ ಮಾತುಗಾರಿಕೆ ಏನಿದೆ ಅದು ಬಹಳ ಸೂಕ್ಷ್ಮವಾಗಿ ಇರಬೇಕಾಗತ್ತೆ ಈ ದಿನ. ಇನ್ನು ನಿಮ್ಮ ಆರೋಗ್ಯದ ಕಡೆ ಈ ದಿನ ಸ್ವಲ್ಪ ಗಮನ ಕೊಡಿ. ಹಾಗೆ ನಿಮ್ಮಲ್ಲಿರುವಂಥ ವಸ್ತುಗಳನ್ನು, ವಾಹನವನ್ನು ಈ ದಿನ ಎರವಲಾಗಿ ಬೇರೆಯವರಿಗೆ ಕೊಡಬೇಡಿ. ಇದರಿಂದ ಸ್ವಲ್ಪ ನಷ್ಟವನ್ನು ಅನುಭವಿಸ್ತೀರಿ. ಹಾಗಾಗಿ ಈ ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ವಿಚಾರಗಳೇನಿದೆ, ವಸ್ತುಗಳೇನಿದೆ ಅದನ್ನು ಸ್ವಲ್ಪ ಜೋಪಾನ ಮಾಡಿಕೊಳ್ಳಿ ಈ ದಿನ ವಿಶೇಷವಾಗಿ ಲಕ್ಷ್ಮಿಯ ದರ್ಶನ ಮಾಡಿ. ಅಮ್ಮನವರ ದರ್ಶನ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಹಾಗೆ ಶ್ರೀದೇವಿ ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ಉತ್ತಮವಾದಂಥ ಫಲಗಳು ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಕೆಲವು ಕೆಲಸಗಳನ್ನು ಮಾಡಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ. ಹಾಗೆ ಆರೋಗ್ಯದಲ್ಲಿ ಸುಧಾರಣೆ ಇದ್ದರೂ ಕೂಡ ಕೆಲವೊಂದು ಕೆಲಸಗಳು ಒತ್ತಡವನ್ನು ತರುತ್ತೆ ನಿಮಗೆ. ಹಾಗೆ ಈ ದಿನದ ಪ್ರಯಾಣ ನಿಮಗೆ ಅಷ್ಟಾಗಿ ಶುಭವನ್ನು ಲಾಭವನ್ನು ತರ್ತಾ ಇಲ್ಲ.
ಆದ್ದರಿಂದ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ಪ್ರಮುಖವಾದಂಥ ವಿಚಾರಗಳಿಗೆ ಪ್ರಯಾಣ ಮಾಡಬೇಕು, ದೂರದ ಪ್ರಯಾಣ ಮಾಡಬೇಕು ಅನ್ನೋಂಥವರು ಆದಷ್ಟು ಮುಂದಕ್ಕೆ ಹಾಕುವಂಥದ್ದು ಪ್ರಯಾಣವನ್ನು ಉತ್ತಮ. ಇನ್ನು ಈ ದಿನ ಮಾನಸಿಕವಾಗಿ ಸ್ವಲ್ಪ ಒತ್ತಡದಿಂದ ಇರುವಂಥದ್ದು ಇದೆ. ಹಾಗಾಗಿ ಬೇಡದ ವಿಚಾರವನ್ನು ಹೆಚ್ಚು ಮಾನ್ಯತೆ ಕೊಡುವಂಥದ್ದು, ಅದರ ಬಗ್ಗೆ ಹೆಚ್ಚು ಚಿಂತೆ ಮಾಡುವಂಥದ್ದು ಈ ದಿನ ಕಾಣಿಸ್ತಾ ಇದೆ. ಇದರಿಂದ ನೀವಾಗಿ ಒತ್ತಡದ ಪರಿಸ್ಥಿತಿಯನ್ನು ತಂದುಕೊಳ್ತೀರಿ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಈ ದಿನ ಸಾಮಾನ್ಯ ದಿನವಾಗಿರುವಂಥದ್ದು. ಆದ್ದರಿಂದ ಆತುರಾತುರವಾಗಿ ಯಾವುದೇ ನಿರ್ಧಾರವನ್ನು, ಅದರಲ್ಲೂ ಈ ಹಣಕ್ಕೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತುಗಳು ಈ ದಿನ ನಿಮಗೆ ಸ್ವಲ್ಪ ಕಠೋರ ಅನ್ನಿಸ್ಬೋದು. ಹಾಗಾಗಿ ಜೀವನದಲ್ಲಿ ಸ್ವಲ್ಪ ಏರಿಳಿತಗಳನ್ನು ನೋಡುವಂಥ ಸಂದರ್ಭಗಳಿದೆ. ಆದರೆ ಸ್ವಲ್ಪ ಹೊಂದಾಣಿಕೆಯಿಂದ ಹೋಗಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ನಿಮ್ಮ ಹೊಸ ಆಲೋಚನೆಗಳೇನಿದೆ ಅದು ಮುಂದೆ ಒಳ್ಳೆಯ ಫಲವನ್ನು ತರುತ್ತೆ. ಏನೇ ಮಾಡಿದ್ರೂ ಧನಾತ್ಮಕವಾಗಿರಲಿ. ಹಾಗೆ ಯಾರಿಗೂ ಕೂಡ ನೋವಾಗದಂತಹ ತೀರ್ಮಾನವನ್ನು ಕೈಗೊಳ್ಳುವಂಥ ಸಂದರ್ಭವೊಂದು ಈ ದಿನ ಬರುತ್ತೆ. ಅದಕ್ಕಾಗಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ, ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಎಲ್ಲವೂ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು 12 ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾಯಿರಿ, ಭಗವಂತನ ಸ್ಮರಣೆ ಮಾಡ್ತಾಯಿರಿ. ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.